ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕಾರ್ಯಾಗಾರ ಸೆಪ್ಟೆಂಬರ್ 3ಕ್ಕೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮ. ಗ್ಯಾರಂಟಿ ಯೋಜನೆ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ. ಗಣೇಶ ವಿಸರ್ಜನೆ ವೇಳೆ ಪಟಾಕಿ ವಿಚಾರಕ್ಕೆ ಪೊಲೀಸರ ನಿಂದನೆ ಆರೋಪ. ಚಿಕ್ಕಬಳ್ಳಾಪುರ ಗಂಗಮ್ಮ ಗಣೇಶ ಸಮಿತಿ ಪೊಲೀಸ್ ನಡುವೆ ಬೀದಿ ರಂಪಾಟ. ಪೊಲೀಸರಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ. ಈದ್ ಮಿಲಾದ್ ಹಬ್ಬ ಶಾಂತಿಯುತವಾಗಿ ಆಚರಿಸಲು ಚಿಂತಾಮಣಿ ಪೊಲೀಸರ ಎಚ್ಚರಿಕೆ. ಮುಸ್ಲಿಂ ಮುಖಂಡರ ಶಾಂತಿ ಸಭೆಯಲ್ಲಿ ಪೊಲೀಸರ ಎಚ್ಚರಿಕೆ. ಚಿಂತಾಮಣಿ ಪೊಲೀಸರಿಂದ ಮುಸ್ಲಿಂ ಮುಖಂಡರಿಗೆ ಮಾನದಂಡಗಳು. ಶಾಸಕರ ಕರೆ ಸ್ವೀಕರಿಸದ ಅಧಿಕಾರಿ ಅಮಾನತು ಮಾಡಿ ಆದೇಶ ನೀಡಿದ ಸರ್ಕಾರ. ಅಲ್ಪಸಂಖ್ಯಾತರ ಇಲಾಖೆ ಜಿಲ್ಲಾ ಅಧಿಕಾರಿಗೆ ಅಮಾನತು ಶಿಕ್ಷೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕರೆ ಸ್ವೀಕರಿಸದ ಅಧಿಕಾರಿ. ವಾರ್ತೆಗಳ ವಿವರ. ಸೆಪ್ಟೆಂಬರ್ 3ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕಾರ್ಯಾಗಾರ ಆಯೋಜಿಸಲಾಗಿದ್ದು, ರಾಜ್ಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಸೇರಿದಂತೆ ಇತರೆ ಮುಖಂಡರು ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಹೇಳಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್, ಜಿಲ್ಲೆಯ 98% ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ತಲುಪುತ್ತಿದೆ. ಅದೇ ರೀತಿಯಲ್ಲಿ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡುವ ಮೂಲಕ ವಿಶ್ವಮಟ್ಟದಲ್ಲಿ ದಾಖಲೆಯಾಗಿದೆ. ಇನ್ನು ವಿದ್ಯುತ್ ಫ್ರೀ ಸೇರಿದಂತೆ ರಾಜ್ಯ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದ ಪಂಚ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಾಗಿದ್ದು, ಈ ಕುರಿತು ಸೆಪ್ಟೆಂಬರ್ 3ರಂದು ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಕಾರ್ಯಾಗಾರ ನಡೆಯಲಿದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 3ರಂದು ಬೆಳಗ್ಗೆ 11:30ಕ್ಕೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಕಾರ್ಯಾಗಾರ ಹಾಗೂ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸಭೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದ್ರು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಈ ಕಾರ್ಯಾಗಾರ ನಡೆಯಲಿದ್ದು, ಮೊದಲ ಕಾರ್ಯಾಗಾರ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಾಗಾರದಲ್ಲಿ ಫಲಾನುಭವಿಗಳಿಗೆ ಆಗುತ್ತಿರುವ ತೊಂದರೆಗಳನ್ನು ಪರಿಹರಿಸಿ ಸರ್ಕಾರದ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡುವುದೇ ಉದ್ದೇಶವಾಗಿದ್ದು, ಈ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡುವಂತೆ ಅವರು ಮನವಿ ಮಾಡಿದ್ರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ.ಸಿ. ಸುಧಾಕರ್ ಸಾಹೇಬರು, ನಮ್ಮ ರಾಜ್ಯದ ಉಪಾಧ್ಯಕ್ಷರುಗಳು ಇವರೆಲ್ಲರ ಆದೇಶದ ಮೇರೆಗೆ ನಾವು ಆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ವರ್ಕ್ಶಾಪ್ ಇದು ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಕಾರ್ಯಾಗಾರ. ಇದನ್ನು ಯಶಸ್ವಿಯಾಗಿ ನಡೆಸಬೇಕು. ಇದಕ್ಕೆ ನಾನು ಪ್ರಯತ್ನ ಮಾಡಿ, ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದು, ನಾನು ಪ್ರಯತ್ನ ಮಾಡ್ತೀನಿ ಈ ಪಂಚ ಗ್ಯಾರಂಟಿಗಳ ಮಂತ್ರಿಗಳನ್ನೆಲ್ಲ ಕರೆಸಲಿಕ್ಕೆ. ಅದರಲ್ಲೂ ವಿಶೇಷ ರಾಮಲಿಂಗಾರೆಡ್ಡಿ ಬರ್ತೀನಿ ಅಂದಿದ್ದಾರೆ. ಇನ್ನೂ ಕೆಲವು ಮಂತ್ರಿಗಳು ಬರೋ ಸೂಚನೆ ಇದೆ. ಇದು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ಅವರು ನಮಗೆ 2 ಮೀಟಿಂಗ್ ಕರೆದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಏನಿವತ್ತು ಪಂಚ ಗ್ಯಾರಂಟಿಗಳು ಭಾಳಷ್ಟು ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಶಕ್ತಿ ಯೋಜನೆಯಡಿಯಲ್ಲಿ ಸುಮಾರು 500 ಕೋಟಿ ಮಹಿಳೆಯರು ಪ್ರವಾಸ ಮಾಡಿ ಉಚಿತವಾಗಿ ವರ್ಲ್ಡ್ ಗೋಲ್ಡನ್ ಬುಕ್ಕಲ್ಲಿ ರೆಕಾರ್ಡ್ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ಮಾಧ್ಯಮದ ಮುಖಾಂತರನೇ ನಾವೆಲ್ಲ ಕೇಳಿದ್ದೀವಿ, ನೋಡಿದ್ದೀವಿ. ವರ್ಲ್ಡ್ ಗೋಲ್ಡ್ ಬುಕ್ಕಲ್ಲಿ ರೆಕಾರ್ಡ್ ಆಗಿ ಇತಿಹಾಸ ಸೃಷ್ಟಿಸಿದೆ. ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿ
ತಿಂಗಳಿಗೆ 2,000 ರೂಪಾಯಿ ಬರುವಂಥ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಪ್ರತಿ ಕುಟುಂಬಕ್ಕೂ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಸರಬರಾಜು ಮಾಡುವಂಥ ವಿಚಾರ ಇರ್ಬೋದು, ಯುವ ನಿಧಿ ಯಾರ್ಯಾರು ಗ್ರಾಜ್ಯುಯೇಟ್ಗಳು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಮೊದಲ ಕಾರ್ಯಾಗಾರ ನಡೆಯುತ್ತಿದ್ದು ಇದನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದ್ರ. ಆದರೆ ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯವಾಗಿಲ್ಲ ಎಂಬ ಪ್ರಶ್ನೆಗೆ ತಡವಾಗಿಯಾದರೂ ಹಣ ಸಂದಾಯ ಮಾಡಲಾಗುತ್ತದೆ ಎಂದು ಕೇಶವರೆಡ್ಡಿ ಹೇಳಿದ್ರ. ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನಗಳು ಹಿಂದೂ ವಿರೋಧಿಯಾಗಿವೆ ಎಂಬ ಪ್ರಶ್ನೆಗೆ ಅವರು ಮುಖ್ಯಮಂತ್ರಿಗೆ ಬಿಟ್ಟ ವಿಚಾರ ಎಂದು ನುಣುಚಿಕೊಳ್ಳುವ ಪ್ರಯತ್ನ ಮಾಡಿದ್ರ. ಇನ್ನು ದಸರಾ ಉದ್ಘಾಟನೆ ಸೇರಿದಂತೆ ಇತರೆ ವಿವಾದಾತ್ಮಕ ವಿಚಾರಗಳ ಬಗ್ಗೆಯೂ ಸಮರ್ಪಕ ಉತ್ತರ ನೀಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಎಲ್ಲವನ್ನೂ ಹೈಕಮಾಂಡ್ ಹೆಗಲಿಗೆ ಹಾಕಿ ಜಾರಿಕೊಂಡ್ರ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದ ನಡುವಿನ ಸಂಬಂಧದ ಬಗ್ಗೆ ಕೇಳಿದ ಪ್ರಶ್ನೆಗೆ ಜಿಲ್ಲಾಧ್ಯಕ್ಷರು ಉತ್ತರಿಸಲಾಗದ ಸ್ಥಿತಿ ತಲುಪಿದ್ರ. ಇನ್ನು ಶಾಸಕರ ಚಿಕ್ಕಬಳ್ಳಾಪುರದ ಮನೆ ಖಾಲಿ ಮಾಡಿರುವ ವಿಚಾರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಗೆ ತಿಳಿದೇ ಇಲ್ಲ ಎಂದು ಹೇಳುವ ಮೂಲಕ ಪಕ್ಷ ಮತ್ತು ಶಾಸಕರ ನಡುವಿನ ಸಂಬಂಧ ಸರಿಯಿಲ್ಲ ಎಂಬುದನ್ನು ಪರೋಕ್ಷವಾಗಿ ಒಪ್ಪಿಕೊಂಡ್ರ. ಅಂತ ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಒಂದು ಕಾರ್ಯಾಗಾರ ಮಾಡಬೇಕು ಅನ್ನೋ ಒಂದು ಇದರಿಂದ ಇವತ್ತು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ಭಾಗವಹಿಸಿದ್ದಾರೆ. ತಮ್ಮ ಮುಖಾಂತರನೂ ಮಾಹಿತಿ ಹೋಗಲಿ, ಫಲಾನುಭವಿಗಳೆಲ್ಲ ಅವತ್ತು ಬಂದು ಸೇರಲಿ, ಅವ್ರೇನು ಇಂಟ್ಯಾಕ್ಟ್ ಮಾಡ್ತಾರೆ, ಯಾರು ಅವ್ರ ಅಭಿಪ್ರಾಯಗಳು ಹಂಚ್ಕೋಬೋದು. ಅದ್ರ ಜೊತೆಗೆ ಅಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಆ ಒಂದು ಪ್ರದರ್ಶನ ಏನು ಇಂಟ್ರ್ಯಾಕ್ಟ್ ಮಾಡುವಂಥದ್ದು ಒಂದು ವ್ಯವಸ್ಥೆನೂ ಈಗ ರಾಜ್ಯದ ಇದರಿಂದನೇ ಮಾಡಿರೋದ್ರಿಂದ, ಸರ್ಕಾರಿ ವ್ಯವಸ್ಥೆಯಿಂದನೇ ಆಗಿರೋದ್ರಿಂದ ಫಲಾನುಭವಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅನ್ನೋದು ಇದು. ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ಅವರ ಸಮಿತಿಯ ಉಪಾಧ್ಯಕ್ಷರು 5 ಜನ ಇದ್ದಾರೆ, ಅವ್ರು ಭಾಗವಹಿಸ್ತಾರೆ. ರಾಮಲಿಂಗಾರೆಡ್ಡಿ ಅವ್ರನ್ನೂ ಇನ್ವೈಟ್ ಮಾಡಿದ್ದಾರೆ. ಅವರು ಸಾರಿಗೆ ಶಕ್ತಿ ಯೋಜನೆ ಕಾರ್ಯಕ್ರಮದ ಬಗ್ಗೆ ಅವರು ಸಮಯ ಸಿಕ್ಕಿದ್ರೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಆಹಾರ ಸಚಿವರು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರನ್ನೂ ಸಹ ನಾವು ಕರೆದಿದ್ದೀವಿ. ರಾಜ್ಯ ಮಟ್ಟದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಉಸ್ತುವಾರಿ ಮಂತ್ರಿಗಳು, ನಮ್ಮ ಜಿಲ್ಲೆಯ ಶಾಸಕರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಾಸಕರು ಭಾಗವಹಿಸ್ತಾರೆ. ಇನ್ನು ಸೆಪ್ಟೆಂಬರ್ 3ರಂದು ನಡೆಯಲಿರುವ ಗ್ಯಾರಂಟಿ ಸಮಿತಿ ಕಾರ್ಯಾಗಾರಕ್ಕೆ ಶಾಸಕರು ಬರಲಿದ್ದಾರಾ ಎಂಬ ಪ್ರಶ್ನೆಗೂ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಸಮರ್ಪಕ ಉತ್ತರ ನೀಡಲಿಲ್ಲ. ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳ ಶಾಸಕರಿಗೂ ಆಹ್ವಾನ ನೀಡಲಾಗಿದ್ದು ಚಿಕ್ಕಬಳ್ಳಾಪುರ ಶಾಸಕರಿಗೂ ಆಹ್ವಾನ ನೀಡಲಾಗಿದೆ, ಅವರು ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿಗೆ ಶಾಸಕರು ಬಾರದಿರುವ ವಿಚಾರದ ಬಗ್ಗೆಯೂ ಜಿಲ್ಲಾಧ್ಯಕ್ಷರು ಸಮರ್ಪಕ ಉತ್ತರ ನೀಡುವಲ್ಲಿ ವಿಫಲರಾದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗಣೇಶ ವಿಸರ್ಜನೆ ವೇಳೆ ಪಟಾಕಿ ಸಿಡಿಸುವ ವಿಚಾರಕ್ಕೆ ಸಂಬಂಧಿಸಿ ಪೊಲೀಸರು ಮತ್ತು ಗಣೇಶ ಪ್ರತಿಷ್ಠಾಪನೆ ಮಾಡಿದ ಯುವಕರ ಮಂಡಳಿ ನಡುವೆ ಮಾತಿನ ಚಕಮಕಿ ನಡೆದು ರಸ್ತೆಯಲ್ಲಿ ಗಣಪತಿ ಇಟ್ಟು ಗೊಂದಲ ಸೃಷ್ಟಿಸಿದ ಘಟನೆ ಭಾನುವಾರ ರಾತ್ರಿ ನಡೆದಿದೆ. ಅಲ್ಲದೆ ಪೊಲೀಸರು ಯುವಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪವೂ ಕೇಳಿಬಂದಿದ್ದು ಕೆಲ ಕಾಲ ಗೊಂದಲದ ವಾತಾವರಣಕ್ಕೆ ಕಾರಣವಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ಸಮಿತಿಯಿಂದ ಗಣೇಶ ಹಬ್ಬದ ಪ್ರಯುಕ್ತ ವಿಘ್ನೇಶ್ವರ ಪ್ರತಿಷ್ಠಾಪನೆ ಮಾಡಿದ್ರು. ಗಣೇಶ ವಿಸರ್ಜನೆಗೆ ಅದ್ದೂರಿ ತಯಾರಿ ಮಾಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಬರುತ್ತಿದ್ದ ವೇಳೆ ಯುವಕರು ಪಟಾಕಿ ಸಿಡಿಸುವ ವಿಷಯಕ್ಕೆ ನಗರ ಠಾಣೆ ಪೊಲೀಸರು ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ತಮ್ಮ ಹುಡುಗರನ್ನು ಪೊಲೀಸರು ಕರೆದೊಯ್ದಿದ್ದಾರೆ. ಅವರನ್ನ ಬಿಡೋ ತನಕ ಇಲ್ಲಿಂದ ಹೋಗಲ್ಲವೆಂದು ಶಿಡ್ಲಘಟ್ಟ ವೃತ್ತದಲ್ಲಿ ಸುಮಾರು 1 ಗಂಟೆ ಕಾಲ ರಸ್ತೆಯಲ್ಲಿ ಗಣೇಶ ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು. ಕಳೆದ 3 ದಿನಗಳ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಪಟಾಕಿ ಸ್ಫೋಟದಿಂದ ಬಾಲಕ ಮೃತಪಟ್ಟಿದ್ದ ಹಿನ್ನೆಲೆ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಜಿಲ್ಲೆಯ ಎಲ್ಲ ಪೊಲೀಸರಿಗೆ ದೊಡ್ಡಬಳ್ಳಾಪುರದ ಘಟನೆಯಂತೆ ನಮ್ಮಲ್ಲಿ ಆಗಬಾರದು, ಹಾಗಾಗಿ ಎಲ್ಲಾ ಪೊಲೀಸರು ಕೂಡಲೇ ಎಲ್ಲಾ ಗಣೇಶನ ಮೂರ್ತಿ ಪ್ರತಿಷ್ಠಾಪಕರಿಗೆ ಪಟಾಕಿ ಸಿಡಿಸದಂತೆ ಮನವರಿಕೆ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವಂತೆ ತಾಕೀತು ಮಾಡಿದರು. ಅಲ್ಲದೆ ಮಕ್ಕಳು ಪಟಾಕಿ ಸಿಡಿಸದಂತೆ ಗಮನ ಹರಿಸುವಂತೆ ವೈರ್ಲೆಸ್ ಮೂಲಕ ಸೂಚನೆ ನೀಡಿದರು.
ಹೀಗೆ ರಸ್ತೆಯಲ್ಲಿ ಪಟಾಕಿ ಹೊಡೆಯುವುದನ್ನು ಪೊಲೀಸರು ಕಂಡು ಪ್ರಶ್ನಿಸಿದರಂತೆ. ಈ ವೇಳೆ ಪೊಲೀಸರು ಹಾಗೂ ಸಮಿತಿ ಮಧ್ಯ ಮಾತಿನ ಚಕಮಕಿ ನಡೆದಿದ್ದು, ಅದು ವಿಕೋಪಕ್ಕೆ ತಲುಪಿ ಪೊಲೀಸರು ಹುಡುಗರನ್ನು ಜೀಪಿನಲ್ಲಿ ಹತ್ತಿಸಿ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ನಂತರ ಸ್ಥಳೀಯ ನಾಯಕರು ಹೋಗಿ ಬಿಡಿಸಿಕೊಂಡು ಬಂದಿದ್ದಾರೆ ಎಂದು ತಿಳಿದು ಬಂದಿದೆ. ಒಬ್ಬೊಬ್ಬರಿಗೂ ನನ್ನ ಲೆಕ್ಕ ಮಾಡ್ರಿ ಓಕೆ ಸರ್, ಬರ್ತೀವಿ. ಅದು ಹೋಗಿ. ತಂಡ ಇವತ್ತು ಗಣೇಶ ತಗೊಂಡು ಸಣ್ಣದೊಂದು ಏನೋ ಕನ್ಫ್ಯೂಷನ್ ಆಗಿದೆ ಪಟಾಕಿ ಹೊಡೆಯೋದ್ರಲ್ಲಿ. ಆವಾಗ ಪೊಲೀಸರಲ್ಲಿ ಇಂಟರ್ವ್ಯೂನ್ ಆಗಿದ್ದರು. ಅಲ್ಲಿ ಒಂದಷ್ಟು ಗೊಂದಲ ಆಗಿತ್ತು. ನಾನು ನಮ್ಮ ಪೆರಿಕಲ್ ಮಂಜಣ್ಣವರು ಎಲ್ಲರೂ ಅದೇ ಟೈಮಿಗೆ ಬಂದ್ವಿ. ಆಮೇಲೆ ಮಾತಾಡಿದ್ವಿ. ಅದು ನೀಟಾಗಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಯುವಕರೆಲ್ಲ ಅವರು ಪ್ರೊಸೆಷನ್ ಕಡೆ ಹೊರಟರು. ಇದು ಮಾಡೋದು ಬೇಡ, ಯುವಕರು ಇದನ್ನು ಹಬ್ಬದ ಥರ ಆಚರಣೆ ಮಾಡ್ತಾರೆ. ಇವತ್ತು ಭಾನುವಾರ ಕೆಲಸ ಮಾಡುವಂತಹ ಎಲ್ಲ ಹುಡುಗರು ಇವತ್ತು ರಜಾ, ಎಲ್ಲರೂ ಸೇರಿ ಇವತ್ತೊಂದು ಪ್ರೊಸೆಷನ್ ಹೋಗ್ತಿತ್ತು. ಪಟಾಕಿ ಹೊಡೆಯೋದು ಮೊದಲಿಂದ ನಡ್ಕೊಂಡ್ಬಂದಿರುವಂತಹ ಇದು, ಅದನ್ನೆಲ್ಲ ಒಂದೇ ಸಲ ತೆಗೆದಾಕಬೇಕು, ಮಾಡೋಕ್ಕಾಗಲ್ಲ, ಎಲ್ಲ ಸಾಧ್ಯ ಇಲ್ಲ ನಮ್ಮ ಭಾರತದಲ್ಲಿ. ಅದೇನು ಅವ್ರೇನು ತುಂಬ ಏನೋ ಮಾಡಿ ಆಡಂಬರ ಮಾಡಿ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಕೊಡೋವಂಥ ಪಟಾಕಿ ಗೊತ್ತಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಅಲ್ಲಿ ಮಾತಿನ ಗೊಂದಲ ಆಗಿದೆ. ಈಗೆಲ್ಲ ಸುಖಾಂತ್ಯ ಆಗಿದೆ. ಯುವಕರು ಸಹ ಈಗ ಹೊರಟರು. ಗೊಂದಲ ಆದಾಗ ಯಾರು ಏನೋ ಮಾತಾಡಿದ್ರು ರೋಪ್ ಆಗ್ದಂಗೆ ಬೈದಂಗೆ ಎಲ್ಲ ಕೇಳಿಸ್ತಿರ್ತದೆ. ಯಾರು ಆ ಹುಡುಗನೂ ಅಷ್ಟೇ ಎಜುಕೇಟೆಡ್ ಹುಡುಗ, ಕೆಲಸಕ್ಕೆ ಹೋಗುವಂಥ ಹುಡುಗ, ಒಳ್ಳೆ ಕುಟುಂಬದಿಂದ ಬಂದಿರೋವಂಥ ಹುಡುಗ, ಆ ಥರದ್ದೇನೂ ಆಗಿಲ್ಲ. ಒಂದಷ್ಟು ಗೊಂದಲ ಅಂತ ಹೇಳ್ತಾರೆ. ನಾವು ಗೊಂದಲ ಅಂದರೆ ಗೊಂದಲ ಅಷ್ಟೇ. ಎಲ್ಲ ತಿಳಿಯಾಯಿತು, ಎಲ್ಲರೂ ಖುಷಿಯಾಗಿ ಹೊರಟರು. ಹುಡುಗರು ಸಹ ಪ್ರೊಸೆಷನ್ಗೆ ಹೊರಟರು. ತುಂಬ ಚೆನ್ನಾಗಿ ಆಗ್ತಿದೆ, ಏನು ತೊಂದರೆ ಇಲ್ಲ. ಯಾರದು ತಪ್ಪು ಯಾರದು ಸರಿ ಎಂಬುದು ಆ ಗಣಪತಿಯೇ ಬಲ್ಲ. ಏನೇ ಆಗಲಿ ದೊಡ್ಡಬಳ್ಳಾಪುರದಲ್ಲಿ ನಡೆದ ಘಟನೆ ಮತ್ತೆ ಎಲ್ಲಿಯೂ ಮರುಕಳಿಸದಿರಲಿ ಎಂಬುದು ನಮ್ಮ ಕಳಕಳಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾವುಟ ಹಿಡಿದು ರಸ್ತೆಯಲ್ಲಿ ಜನರಿಗೆ ತೊಂದರೆ ಮಾಡುವುದು, ಡಿಜೆ ಸೌಂಡ್ಸ್, ಖಡ್ಗ ಪ್ರದರ್ಶನ ಮಾಡುವುದು, ಬೈಕು ಕಾರು ಮೇಲೆ ಹತ್ತಿ ಅಡ್ಡಾದಿಡ್ಡಿ ಚಾಲನೆ ಮಾಡದೆ ಶಿಸ್ತಿನಿಂದ ಮೆರವಣಿಗೆ ತೆರಳಿ ಈದ್ ಮಿಲಾದ್ ಹಬ್ಬ ಆಚರಿಸುವಂತೆ ಮುಸ್ಲಿಂ ಮುಖಂಡರಿಗೆ ಚಿಂತಾಮಣಿ ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯಕುಮಾರ್ ಎಚ್ಚರಿಕೆ ನೀಡಿದರು.
ಚಿಂತಾಮಣಿ ನಗರ ಠಾಣೆಯಲ್ಲಿ ಸೋಮವಾರ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಮುಖಂಡರ ಶಾಂತಿ ಸಭೆ ನಡೆಸಲಾಯಿತು. ರಸ್ತೆಯಲ್ಲಿ ಸೌಂಡ್ ಬಾಕ್ಸ್ ಇಡುವುದು, ಖಡ್ಗ ಪ್ರದರ್ಶನ ಮಾಡಿ ಅನ್ಯ ಜಾತಿಯವರಿಗೆ ಕೋಪ ಬರುವ ರೀತಿ ಪ್ರಚೋದನೆ ಮಾಡಿದ್ರೆ ಮುಖಂಡರೇ ಹೊಣೆಯಾಗುವುದಾಗಿ ಎಚ್ಚರಿಸಿದ್ರು. ಇನ್ನು ರಸ್ತೆಗಳಲ್ಲಿ ಮಸೀದಿ ಮುಂಭಾಗದಲ್ಲಿ ಬ್ಯಾನರ್ ಅಳವಡಿಸಬೇಕೆಂದ್ರೆ 8 ಅಡಿ ಮೇಲೆ ಇರಬೇಕು. ಬ್ಯಾನರ್ನಲ್ಲಿ ಅಸಭ್ಯ ಚಿತ್ರಗಳು ಅಳವಡಿಸದೆ ಹಿಂದೂಗಳಿಗೆ ಅಶಾಂತಿ ತರದಂತೆ ಇರಬೇಕು. ಎಲ್ಲಾ ಬ್ಯಾನರ್ಗಳಿಗೆ ನಗರಸಭೆಯಿಂದ ಕಡ್ಡಾಯವಾಗಿ ಅನುಮತಿ ಪಡೆದಿರಬೇಕೆಂದು ಹೇಳಿದ್ರು. ನಮ್ಮ ಪೊಲೀಸರು ಒಂದು ಕಡೆ ಆಗಲಿ, ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರೆಲ್ಲ ಒಂದು ಕಡೆ ಆಗ್ತವೆ. ನಮ್ಮ ಸಾಹೇಬರು ನಮ್ಮ ಪೊಲೀಸವ್ರನ್ನೆಲ್ಲ ಲಾಠಿ ತೆಗಿಬಿಡಿ, ಕೈಯಲ್ಲಿ ಯಾವುದು ಲಾಠಿ ಇಟ್ಕೊಬೇಡಿ. ಅದೇನಾಗುತ್ತೆ, ಲಾಠಿ ಇಟ್ಕೊಂಡ್ರೆ ನಮಗೆ ಭಯ ಆಗ್ತದೆ, ಅವ್ರಿಗೆ ಭಯ ಆಗ್ತದೆ, ಹೊಡೆಯಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಯಾವುದು ಇಟ್ಕೊಬೇಡಿ, ಕನ್ವಿನ್ಸ್ ಮಾಡಿ ಹೋಗ್ತಾರೆ ಅಂದ್ರೆ ನೀವೇ ಕನ್ವಿನ್ಸ್ ಆಯ್ತು. ಫ್ಲೆಕ್ಸ್ಗಳು ಕೈಗೆ ಸಿಗದಂತೆ ಕಟ್ಟಿ ಫ್ಲೆಕ್ಸ್ಗಳಿಗೆ ವಿದ್ಯುತ್ ದೀಪ, ಕ್ಯಾಮೆರಾ ಅಳವಡಿಸಿರಬೇಕು. ಫ್ಲೆಕ್ಸ್ಗಳನ್ನು ಹರಿದು ಹಾಕುವುದು, ಇನ್ನಿತರೆ ಚಟುವಟಿಕೆಗಳು ನಡೆಯದಂತೆ ಭಾವೈಕ್ಯತೆಗೆ ಧಕ್ಕೆ ಬರದಂತೆ ಫ್ಲೆಕ್ಸ್ ಅಳವಡಿಸಿ ಮುಖಂಡರೇ ಜವಾಬ್ದಾರಿ ಇರಬೇಕು. ದುರ್ಘಟನೆಗಳು ನಡೆದರೆ ಕಿಡಿಗೇಡಿಗಳನ್ನು ಹಿಡಿಯಲು ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಬೈಕ್ ವೀಲಿಂಗ್, ತ್ರಿಬಲ್ ರೈಡ್ ಇನ್ನಿತರೆ ಕಾನೂನು ವಿರುದ್ಧ ಚಟುವಟಿಕೆಗಳು ನಡೆಸದಂತೆ ನಿಷೇಧಿಸಲಾಗಿದೆ. ಮಸೀದಿಗಳಲ್ಲಿ ಎಲ್ಲ ಮುಸ್ಲಿಂ ಯುವಕರಿಗೆ ಮುಖಂಡರು ಜಾಗೃತಿ ಮೂಡಿಸಬೇಕು. ಮೆರವಣಿಗೆ ತೆರಳುವ ರೂಟ್ ಮ್ಯಾಪ್ ಕಡ್ಡಾಯವಾಗಿ ತಿಳಿಸಿ ಎಲ್ಲಾ ವಾರ್ಡುಗಳಲ್ಲಿ ಮುಖಂಡರು ಜಾಗೃತಿ ಮೂಡಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ಕ್ಷೇತ್ರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಾರ್ಯಗಳ ಬಗ್ಗೆ ಚರ್ಚಿಸಲು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ 3 ದಿನಗಳ ಕಾಲ ದೂರವಾಣಿ ಕರೆ ಮಾಡಿದ್ರು. ಕರೆ ಸ್ವೀಕರಿಸದೆ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಎಂಎಲ್ ಬಿಂದುಮಣಿ ಅವರನ್ನ ಸರ್ಕಾರ ಅಮಾನತುಗೊಳಿಸಿ ಆದೇಶ ನೀಡಿದೆ. ಚಿಕ್ಕಬಳ್ಳಾಪುರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಬಿಂದುಮಣಿ ಅವರನ್ನ ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಕರೆಗಳನ್ನು ನಿರ್ಲಕ್ಷಿಸಿದ ಆರೋಪದ ಮೇಲೆ ಅಮಾನತುಗೊಳಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಫೋನ್ ಕರೆ ಸ್ವೀಕರಿಸದ ಹಿನ್ನೆಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಬಿಂದುಮಣಿ ಎಂಎಲ್ ಅವರನ್ನ ಕೆಲಸದಿಂದ ಅಮಾನತುಗೊಳಿಸಲಾಗಿದೆ. ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಆರೋಪಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧೀನ ಕಾರ್ಯದರ್ಶಿ ಎಸ್ ಎಜಾಜ್ ಪಾಷಾ ರಾಜ್ಯಪಾಲರ ಆದೇಶಾನುಸಾರ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಾರ್ಯಗಳ ಬಗ್ಗೆ ಮಾತನಾಡಬೇಕೆಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಬಿಂದುಮಣಿ ಅವರಿಗೆ ಸುಮಾರು 3 ದಿನಗಳ ಕಾಲ ಕರೆ ಮಾಡಿದ್ದಾರೆ. ಆದರೆ ದೂರವಾಣಿ ಕರೆ ಸ್ವೀಕರಿಸದೆ ಬಿಂದುಮಣಿ ಅವರು ಕರ್ತವ್ಯ ನಿರ್ಲಕ್ಷ್ಯ ತೋರಿದ್ದಾರೆ. ಆದ್ದರಿಂದ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಶಾಸಕರು ಕೋರಿದರು. ಜಿಲ್ಲಾಧಿಕಾರಿ ಬಿಂದುಮಣಿ ಅವರು ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸದೆ ಸರ್ಕಾರದ ಅಧಿಕಾರಿಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಿ ಬೇಜವಾಬ್ದಾರಿತನ ತೋರಿದ್ದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021ರ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಆದ್ದರಿಂದ ಸದರಿ ಅಧಿಕಾರಿಯನ್ನ ಸೇವೆಯಿಂದ ಅಮಾನತುಗೊಳಿಸುವಂತೆ ಕೋರಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ನಿರ್ದೇಶಕರು ಇಲಾಖೆಯ ಅಧೀನ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ರು. ಈ ಪ್ರಸ್ತಾವ ಆಧರಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಬಿಂದುಮಣಿ ಅವರನ್ನ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1957ರ ನಿಯಮದ ಅನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಚಾಲಕ ಬಾಬು ಅವರು ತಮಗೆ ಕೆಲಸ ಕೊಡಿಸುವುದಾಗಿ ನಂಬಿಸಿ 18 ಲಕ್ಷ ಪಡೆದು ಮೋಸ ಮಾಡಿರುವುದಾಗಿ ನಟೇಶ್ ಕುಮಾರ್ ಎಂಬ ಯುವಕ ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಟೇಶ್ ಕುಮಾರ್,
ಮೃತ ಬಾಬು ಹಾಗೂ ತಾವು ಒಂದೇ ಗ್ರಾಮದವರಾಗಿದ್ದು ಬಾಲ್ಯ ಸ್ನೇಹಿತರಾಗಿದ್ವು. ನಾನು ಪದವಿ ಮುಗಿಸಿದ್ದು ಕೆಲಸದ ಹುಡುಕಾಟದಲ್ಲಿರುವಾಗ 2024ರ ಡಿಸೆಂಬರ್ನಲ್ಲಿ ನನ್ನನ್ನು ಭೇಟಿಯಾದ ಬಾಬು ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹೇಳಿದ. ಸರ್ಕಾರಿ ವಾಹನ ಚಾಲಕನಾಗಿರುವ ಬಾಬು ಕೆಲಸ ಕೊಡಿಸುತ್ತಾನೆ ಎಂಬ ನಂಬಿಕೆಯಿಂದ 18 ಲಕ್ಷ ನೀಡಿದ್ದು ಇದೀಗ ತನ್ನ ಕುಟುಂಬ ಬೀದಿಗೆ ಬೀಳುವಂತಾಗಿದೆ ಎಂದು ಅಳವತ್ತುಕೊಂಡ್ರ. ಮೃತ ಬಾಬುಗೆ ಸರ್ಕಾರಿ ಕೆಲಸಕ್ಕೆಂದು ತಾನು ಫೋನ್ ಪೇ ಮೂಲಕ ಸೇರಿದಂತೆ ನಗದು ರೂಪದಲ್ಲಿ ಕೂಡ ಹಣ ಸಂದಾಯ ಮಾಡಿದ್ದು ಬಾಬು ಆತ್ಮಹತ್ಯೆಗೂ ಕೆಲ ದಿನಗಳ ಮೊದಲು ತನ್ನಿಂದ ಹಣ ಪಡೆದಿರುವುದಾಗಿ ನಟೇಶ್ ಆರೋಪಿಸಿದ್ರ. ಮೃತ ಬಾಬು ತಾನು ನೀಡಿರುವ 18 ಲಕ್ಷಕ್ಕೆ ಸಂಬಂಧಿಸಿ ಎಲ್ಲಾ ದಾಖಲೆಗಳು ಇದ್ದು ಮೃತನಿಂದ ತನಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸಹಕರಿಸಬೇಕೆಂದು ಕೋರಿದ್ದಾರೆ. ಅಮೌಂಟ್ ಹಾಕೋವಾಗಲೇ ಬಾಬು ಜಾಬ್ ಅಮೌಂಟ್, ನಟೇಶ್ ಜಾಬ್ ಅಮೌಂಟ್ ಅಂತ ಹಾಕಿ ಬಾಬುಗೆ ಸೆಂಡ್ ಮಾಡಿದ್ದೀನಿ. ಈ ಥರ ಫೋನ್ಪೇ ಮುಖಾಂತರ ಮತ್ತು ನಗದು ರೂಪದಲ್ಲಿ ಬಾಬುಗೆ ಹಣವನ್ನು ಕೊಟ್ಟಿದ್ದೇನೆ. ಬಾಬು ಈ ಥರ ನನ್ನಿಂದ ಹಣ ಪಡೆದು ನನಗೆ ಮೋಸ ಮಾಡಿ ವಂಚನೆ ಮಾಡಿ ಸಾವನ್ನು ಅಪ್ಪಿದ್ದಾನೆ. ಮತ್ತು ಇದರಿಂದ ನನಗೂ ಮತ್ತು ನನ್ನ ಕುಟುಂಬಕ್ಕೂ ತುಂಬ ಅನ್ಯಾಯ ಆಗಿದೆ. ಇದರಿಂದ ನೀವು ನನಗೆ ನ್ಯಾಯ ಕೊಡಿಸಬೇಕೆಂದು ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬಾಬು ನನ್ನ ಬಾಲ್ಯ ಸ್ನೇಹಿತ ಹಾಗೂ ಒಂದೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದವರು, ದೂರದ ಸಂಬಂಧಿ. ಆದ ಕಾರಣ ಬಾಬುವನ್ನು ನಾನು ತುಂಬ ನಂಬಿದ್ದೆ. ಅವನು ಕೂಡ ನಾನು ನಂಬಿಸಿ ಆಶ್ವಾಸನೆ ಕೊಟ್ಟು ಒತ್ತಾಯಪೂರ್ವಕದಿಂದ ನನ್ನಿಂದ ಹಣ ಪಡೆದು ಈ ಥರ ಬಾಬು ನನಗೆ ಮೋಸ ಮಾಡಿದ್ದಾನೆ. ಬಾಬು DC ಆಫೀಸಲ್ಲಿ ಗುತ್ತಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದ. ಆದ ಕಾರಣ ಬಾಬು ತುಂಬ ನನ್ನ ಸ್ನೇಹಿತರಿಗೂ ಮತ್ತು ತುಂಬ ಜನಗಳಿಗೂ ಅಲ್ಲಿಂದ ಜಿಲ್ಲಾ ಪಂಚಾಯತಿ ಕಡೆಯಿಂದ ಕರೆ ಮಾಡಿ ಕೆಲವು ಸಣ್ಣ ಪುಟ್ಟ ಕಾರ್ಯಗಳನ್ನೆಲ್ಲ ಫೋನ್ ಮುಖಾಂತರ ತಿಳಿಸಿ ಹೇಳ್ತಾ ಇದ್ದ. ಯಾವ ಥರ ಬೇಗ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಆದ ಕಾರಣ ನಾನು ನಂಬಿದ್ದೆ ಬಾಬುನ. ಯಾರನ್ನೂ ಮೀಟ್ ಮಾಡಿಸಿಲ್ಲ ಸರ್. ಅಲ್ಲ ಬ್ರದರ್, ಈಗ ಸರ್ಕಾರಿ ಕೆಲಸ ಸಿಗಬೇಕು ಅಂತಂದ್ರೆ ಹೌದು, ಯಾವ ಥರ ಪ್ರೋಸೆಸ್ ಅಂತೆಲ್ಲ ನಿಮ್ಗೆ ಗೊತ್ತಿದೆ. ನೀವು ಯಾವ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಸರ್. ಬಾಬು ನನಗೆ ಡಿಸೆಂಬರ್ 24, 2024ರಂದು ಒಂದು KPSCಯಿಂದ ಅಧಿಸೂಚನೆ ಆಗಿರತಕ್ಕಂತಹ ಒಂದು ನೋಟಿಫಿಕೇಷನ್ ಆಗಿಬಿಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪತ್ರಾಂಕಿಕ ವ್ಯವಸ್ಥಾಪಕರು ಅಂತ ಹೇಳ್ಬಿಟ್ಟು ನೋಟಿಫಿಕೇಷನ್ ಎಲ್ಲ ಇದೆ. ಒಂದು ನಿಮ್ಗೆ ತೋರಿಸ್ತೀನಿ. ಆ ನೋಟಿಫಿಕೇಷನ್ ಕಳಿಸ್ಬಿಟ್ಟು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿಕ ವ್ಯವಸ್ಥಾಪಕರು ಅಂತ ಈ ಥರ ನೀನು ಜಾಬು, ನಿಂಗೆ ಇಷ್ಟು ಸ್ಯಾಲ್ರಿ 60,000 ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಒಂದು ಆಸೆ ಉಟ್ಬಿಟ್ಟು ನಂಬಿಸಿ ವಂಚನೆ ಮಾಡಿದ್ದೇನೆ ಸರ್. ನಾನು BA ಓದಿದ್ದೀನಿ ಸರ್, ಡಿಗ್ರಿ. ಅಷ್ಟು ಅಮೌಂಟ್ ನೀವು ಯಾವ ಥರ ಸರ್ ನಾನು ನಾನು ಅಡುಗೆ ಕಾಂಟ್ರಾಕ್ಟು ಮತ್ತು ಎಲೆಕ್ಟ್ರಿಷಿಯನ್ ನನ್ನ ವೃತ್ತಿ. ನಾನು ಸ್ವಂತ ದುಡ್ಡು ಮತ್ತು ಬ್ಯಾಂಕಿಂದ ಅದೆಲ್ಲ ದಾಖಲೆ ಇದೆ, ಆಮೇಲೆ ತೋರಿಸ್ತೀನಿ ಯಾವ ಥರ ನನಗೆ ಅಮೌಂಟು ಇದರಿಂದ ಬಂದಿದೆ ಅಂತಂತ. ನಾನು ಮನೆ ಮೇಲೆ ಮತ್ತು ಸೈಟ್ ಮೇಲೆ 10 ಲಕ್ಷ ಯುಕಿಟಾಸ್ ಫೈನಾನ್ಸಲ್ಲಿ ಬ್ಯಾಂಕಲ್ಲಿ 10 ಲಕ್ಷ ಲೋನು ಮತ್ತು ಬಡ್ಡಿಗೆ ಅಂತ 5 ಲಕ್ಷ ಸಾಲವಾಗಿ ಇಸ್ಕೊಂಡು ಬಾಬುಗೆ ಕೊಟ್ಟಿದ್ದೀನಿ. ಮನೆಯಲ್ಲಿರೋ ಕುರಿ ಮೇಕೆ ಮತ್ತು ನನ್ನ ಹತ್ರ ಇರೋ ಗೋಲ್ಡು ಅದು ಇದೆಲ್ಲ ಅಗ್ರಿಕಲ್ಚರ್ ಲೋನು ಎಲ್ಲ ಬಾಬುಗೆ ಹಣ ಕೊಟ್ಟು ಇವಾಗ ನಾನು ಅನ್ಯಾಯಕ್ಕೊಳಗಾಗಿದ್ದೀನಿ ಸರ್. ತನ್ನ ತಾಯಿ ಮುದ್ದಮ್ಮ ಅವರೊಂದಿಗೆ ಬಂದು ಸುದ್ದಿಗೋಷ್ಠಿ ನಡೆಸಿದ ನಟೇಶ್ ತಾನು ಬಡವನಾಗಿದ್ದು ಸಾಲ ಮಾಡಿ ಮೃತ ಬಾಬುವಿಗೆ ಹಣ ನೀಡಿದ್ದು ಇದೀಗ ಬಡ್ಡಿ ಹೆಚ್ಚಾಗಿ ಸಾಲ ತೀರಿಸಲಾಗದ ಸ್ಥಿತಿ ತಲುಪಿದ್ದೇನೆ. ಹಾಗಾಗಿ ಸಂಬಂಧಿಸಿದವರು ತನಗೆ ನ್ಯಾಯ ಕೊಡಿಸುವಂತೆ ಈಗಾಗಲೇ ಪೊಲೀಸರಿಗೂ ದೂರು ನೀಡಲಾಗಿದ್ದು ತನಗೆ ನ್ಯಾಯ ಸಿಗದಿದ್ದರೆ ತೀವ್ರ ಸಂಕಷ್ಟ ಎದುರಿಸುವ ಸ್ಥಿತಿ ಇದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸರ್, ನಾನು ಸಾಲಗಾರನಾಗಿದ್ದೀನಿ. ನಾನು ಇವಾಗ ಯಾವ ರೀತಿ ಸಾಲ ತೀರಿಸಲಿ ಹೇಳಿ ಸರ್. ಈಗ ನಾವು ಇವಾಗ ಸಾಲ ತೀರ್ಸೋಕ್ಕಾಗದೆ, ದುಡಿಯೋಕ್ಕಾಗದೆ ನಾವು ಪ್ರಾಣ ಕಳ್ಕೊಳ್ಬೇಕಾಗ್ತೈತೆ. ಅವಾಗ ನಮಗೂ ಸಾಲ ಜಾಸ್ತಿ ಆಗಿ ಬದುಕಿರೋರ್ಗೆ ಯಾಕೆ ನ್ಯಾಯ ಕೊಡಿಸಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಇವಾಗ ನಮಗೆ ಅನ್ಯಾಯ ಆಗಿದೆ. ಇವಾಗ ನಾವೇನು ಬೇರೆ ಜಾತಿ ಅಲ್ಲ, ಸಜ್ಜಾತಿ, ಒಂದೇ ಜಾತಿಯವರೇ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶೋಷಿತರ ಬಡವರ ಪರ ಯಾರೇ ಪ್ರಶ್ನೆ ಮಾಡಿದ್ರೋ ರೌಡಿ ಪಟ್ಟಿಯಲ್ಲಿ ಸೇರಿಸುವ ಜೊತೆಗೆ ಗಡೀಪಾರು ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮಕ್ಕಿನಿಂದ ಕೆಲ ಪೊಲೀಸ್ ಅಧಿಕಾರಿಗಳು ದರ್ಪ ತೋರುತ್ತಿದ್ದಾರೆ ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಕೋಡಿಗಲ್ ರಮೇಶ್ ಆರೋಪಿಸಿದರು.
ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಕೋಡಿಗಲ್ ರಮೇಶ್, ಚಿಂತಾಮಣಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಪ್ರತಿಷ್ಠಾಪಿಸಿದ್ದ ಅಂಬೇಡ್ಕರ್ ಪುತ್ಥಳಿ ತೆರವು ಮಾಡದಂತೆ ಪ್ರತಿಭಟನೆ ನಡೆಸಿದ ಕಾರಣಕ್ಕೆ 4 ವಿರುದ್ಧ ರೌಡಿ ಪಟ್ಟಿ ತೆರೆಯಲಾಗಿದೆ. ಅಲ್ಲದೆ ತಾವು ಯಾವುದೇ ಕೊಲೆ, ಸುಲಿಗೆ, ಮಾನಭಂಗದಂತಹ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಿದ್ದರೂ ವಿನಾಕಾರಣ ನನ್ನನ್ನು ಗಡೀಪಾರಿಗೆ ಕುತಂತ್ರಗಳನ್ನು ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸರ್ಕಾರಿ ಶಾಲಾ ಜಾಗವನ್ನು ಕಬಳಿಸುವ ಉದ್ದೇಶದಿಂದ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವು ಮಾಡಲಾಗಿದ್ದು, ನ್ಯಾಯ ಕೇಳಿದ್ರೆ ರೌಡಿ ಪಟ್ಟ ಕಟ್ಟುವ ಸಂಸ್ಕೃತಿ ಬೆಳೆಯುತ್ತಿದೆ. ಕಳೆದ 13ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು 10 ದಿನಗಳ ಒಳಗಾಗಿ ಎಲ್ಲ ಸಮಸ್ಯೆಗಳ ಬಗ್ಗೆ ಸಭೆ ಕರೆದು ಚರ್ಚೆ ನಡೆಸಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಅದು ಈವರೆಗೂ ಈಡೇರದ ಕಾರಣ ಮತ್ತೆ ಒತ್ತಾಯಿಸುತ್ತಿರುವುದಾಗಿ ಹೇಳಿದರು. ಏನಾಗ್ತಾ ಇದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ತಪ್ಪು ಮಾಡಿದವರನ್ನ ಪ್ರಶ್ನೆ ಮಾಡಿದ್ರೆ ಅವರು ರೌಡಿ ಅಂತ, ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ನಾವು ಪ್ರಶ್ನೆ ಮಾಡಿದ್ರೆ ರೌಡಿ ಅಂತ ಹೇಳ್ತಾರೆ. ಪ್ರಶ್ನೆ ಮಾಡಬಾರ್ದು, ಕೇಳಬಾರ್ದು, ಕಣ್ಣಿದ್ರೂ ಕೂಡ ನೋಡ್ಕೊಂಡಿರಬೇಕು, ಬಾಯಿದ್ರೂ ಕೂಡ ಮಾತಾಡ್ದಿರೇ ಇರಬೇಕು. ಆ ಥರ ಇದ್ದರೆ ಪರವಾಗಿಲ್ಲ. ಅವ್ರು ಬಂದ ತಕ್ಷಣ ಎದ್ದೇಳಿ ನಿಂತ್ಕೋಬೇಕು, ಒಂದು ಸೆಲ್ಯೂಟ್ ಹಾಕಬೇಕು. ಈ ಥರ ಇದ್ದರೆ ಅವ್ರ ಮೇಲೆ ಯಾವುದೂ ಆಕ್ಷನ್ ತಗೊಳ್ಳಲ್ಲ. ಈ ಥರ ಆಗಿ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಎತ್ಗಟ್ಟೋಗಿದೆ. ಜಿಲ್ಲಾ ಆಡಳಿತ ಆಗಿರ್ಬೋದು, ಏನು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ತಾಲೂಕುಗಳಲ್ಲಿ ಇರುವಂತಹ ಒಂದು ದೌರ್ಜನ್ಯಗಳು ಇರ್ಬೋದು, ಎಷ್ಟು ಮಾನಭಂಗಗಳಾಗಿದೆ, ಎಷ್ಟು ದೌರ್ಜನ್ಯಗಳಾಗಿದೆ, ಎಷ್ಟು ಕೊಲೆಗಳಾಗಿದೆ ಅನ್ನೋದೆಲ್ಲ ನಾವು 13ನೇ ತಾರೀಕು ಕಾರ್ಯಕ್ರಮ ಮಾಡಿದಾಗ ಆಲ್ ಇಂಡಿಯಾ PSP ಇದರಲ್ಲಿ ಆ ಕಾರ್ಯಕ್ರಮದಲ್ಲಿ ಇದರಲ್ಲಿ ಪಾಂಪ್ಲೆಟಲ್ಲಿ ವಿಸ್ತಾರವಾಗಿ ನೀಟಾಗಿ ಕ್ರಮಸಂಖ್ಯೆಬದ್ಧವಾಗಿ ಹಾಕಿದ್ದೀವಿ. ಆದರೆ ನಮ್ಮ ಜಿಲ್ಲೆಯ DC ಸಾಹೇಬರು ಒಪ್ಕೊಂಡ್ರು. ಅಲ್ಲಿ ಏನಂತ, ನಾನು 10 ದಿವಸ ಒಳಗೆ ಈ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಅದೇ ಬಗೆಹರಿಸ್ತಾ ಇಲ್ಲ. ಇದಕ್ಕೆ ಉಂಡಾರಿ ಏನಂದರೆ ರಾಜಕೀಯ ಒಂದು ಪಿತೂರು ನಡೀತಾ ಇದೆ. ಈ ಪಿತೂರು ಏನಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಗೌರವಾನ್ವಿತ ಸುಧಾಕರ್ ರೆಡ್ಡಿ ಅವರು, ಶಿಕ್ಷಣ ಸಚಿವರು ಸುಧಾಕರ್ ರೆಡ್ಡಿ ಅವರು ಹುನ್ನಾರ ನಡೆಸ್ತಾ ಇದ್ದಾರೆ. ಏನಂದರೆ ಅವರಿಗೆ ಯಾರೂ ಕೂಡ ಆ್ಯಕ್ಚುಲಿ ಹೇಳಬೇಕಾದ್ರೆ, ಹೇಳಬೇಕಾದ್ರೆ SC ST ಮೈನಾರಿಟಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವ್ರು ಯಾರೂ ಮುಂದೆ ಬರಬಾರ್ದು. ಅವರು ಒಂಥರ ಜಾತಿವಾದಿ ಒಂದು ನೀತಿಯನ್ನು ಅನುಸರಿಸ್ತಾರೆ. ಸುಮ್ಮನೆ ಕೇಸಲ್ಲಿ ಹಾಕ್ಸೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ನಾವು ಚಿಂತಾಮಣಿ ತಾಲೂಕಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪುತ್ಥಳಿಯನ್ನು ಯಾರೋ ಇಟ್ಟಿದ್ರು. ಆ ವಿಚಾರದಲ್ಲಿ ಸುಮಾರು 20-25 ದಿವಸ ನಾವು ಧರಣಿ ಮಾಡಿದ್ದೀವಿ. ಆ ಧರಣಿಯಲ್ಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಎಲ್ಲಿತ್ತು ಅಲ್ಲೇ ಇಡಬೇಕಂತ ನಾವು ಧರಣಿ ಮಾಡಿದ್ದು. ಆದರೆ ಅದಕ್ಕನ್ನು ಪಿತೂರು ಮಾಡಿ ರಾತ್ರಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದರು. ಆ ವಿಚಾರ ಪ್ರಶ್ನೆ ಇದ್ದರೆ ನಮ್ಮ ಮೇಲೆ ರೌಡಿ ಸೀಟ್ರು ಮಾಡಿಸ್ತಾರೆ, ಬೆದರಿಕೆಗಳು ಹಾಕ್ಸ್ತಾರೆ. ಕೆಲವು ಪೊಲೀಸ್ ಅಧಿಕಾರಿಗಳಿಂದ, ಎಲ್ಲ ಪೊಲೀಸ್ ಅಧಿಕಾರಿಗಳು ಅಂತ ನಾವು ಹೇಳಲ್ಲ, ಕೆಲವು ಪೊಲೀಸ್ ಅಧಿಕಾರಿಗಳಿಂದ ನಮ್ಮ ಮೇಲೆ ಕೇಸುಗಳು ಹಾಕಿ ಪಿತೂರು ಮಾಡಿ ಬೆದರಿಕೆಗಳಾಗ್ತಾ ಇದೆ. ಮತ್ತೊಬ್ಬ ಮುಖಂಡ ವಿಜಯ ನರಸಿಂಹ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮಕ್ಕಿನಿಂದ ವಿನಾಕಾರಣ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದು, ಇದರ ವಿರುದ್ಧ ಕಳೆದ 13ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಜಿಲ್ಲಾಧಿಕಾರಿಗಳು ನೀಡಿದ ಭರವಸೆ ಈವರೆಗೂ ಈಡೇರಿಸಿಲ್ಲ. ಹಾಗಾಗಿ ಕೂಡಲೇ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸುವಂತೆ ಆಗ್ರಹಿಸುವುದಾಗಿ ಹೇಳಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಹಳೆ ಗುಡಿಬಂಡೆ ಗ್ರಾಮ ದಶಕಗಳಿಂದ ರಸ್ತೆ ಅಭಿವೃದ್ಧಿ ಕಾಣದೆ ಜನತೆ ತೊಂದರೆ ಅನುಭವಿಸುತ್ತಿದ್ದು, ತಾಲೂಕು ಕೇಂದ್ರಕ್ಕೆ ಅತಿ ಸಮೀಪದಲ್ಲಿದ್ದರೂ ಅಭಿವೃದ್ಧಿಯ ಸ್ಪರ್ಶವೇ ಕಾಣದೆ ಮೂಲ ಸೌಲಭ್ಯಗಳ ಕೊರತೆಯಿಂದ ಗ್ರಾಮ ದೂರ ಉಳಿದಿದೆ.
ಗುಡಿಬಂಡೆ ತಾಲೂಕಿನ ಹಳೆ ಗುಡಿಬಂಡೆ ಗ್ರಾಮದ ರಸ್ತೆ ಸಂಪೂರ್ಣ ಹಾಳಾಗಿ ಗುಂಡಿಗಳು ಬಿದ್ದಿವೆ. ಮಳೆ ಬಂದರೆ ರಸ್ತೆಯೇ ಕೆಸರುಮಯವಾಗಿ ಬದಲಾಗಿ ವಾಹನ ಸಂಚಾರ ಅಸಾಧ್ಯವಾಗಿದೆ. ಮಕ್ಕಳು ಶಾಲೆಗೆ ಹೋಗಲು, ರೈತರು ತಮ್ಮ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಅಗತ್ಯ ಕೆಲಸಗಳಿಗಾಗಿ ಪಟ್ಟಣಕ್ಕೆ ಹೋಗಲು ತುಂಬಾ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಎಚ್.ಪಿ. ರಾಮನಾಥ್ ರೆಡ್ಡಿ ಆರೋಪಿಸಿದ್ದಾರೆ. ಹಳೆಯ ಗುಡಿಬಂಡೆ ಗ್ರಾಮದಲ್ಲಿ ಯಾರಿಗಾದರೂ ತುರ್ತು ಆರೋಗ್ಯ ಸಮಸ್ಯೆ ಉಂಟಾದರೆ ಆಂಬ್ಯುಲೆನ್ಸ್ ಗ್ರಾಮ ಪ್ರವೇಶಿಸಲು ಬರುವುದೇ ಸಾಹಸವಾಗಿದೆ. ರಸ್ತೆ ಹದಗೆಟ್ಟಿರುವುದರಿಂದ ಬರುವ ಆಂಬ್ಯುಲೆನ್ಸ್ ಮಧ್ಯದಲ್ಲೇ ನಿಂತು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆಗೆ ಹೋಗಲು ಅಸಾಧ್ಯವಾದರೆ ನಮ್ಮ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಗ್ರಾಮದಲ್ಲಿ ಗರ್ಭಿಣಿಯರು ಆಸ್ಪತ್ರೆ ತಲುಪಲು ಹಲವು ಬಾರಿ ತೊಂದರೆ ಅನುಭವಿಸಿದ್ದು, ಹಿರಿಯರು ಮತ್ತು ಅಸ್ವಸ್ಥರಿಗೆ ರಸ್ತೆ ದಾಟುವುದೇ ಕಷ್ಟವಾಗಿದೆ. ಇನ್ನು ಗ್ರಾಮದಲ್ಲಿ ಅಭಿವೃದ್ಧಿ ಎಂಬ ಪದವೇ ಕಾಣದಂತಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರು 1 ಲಕ್ಷ ಅನುದಾನ ಕೊಡಲಿಲ್ಲ, ಇದು ನಮ್ಮ ಅಳಲು. ಇದನ್ನು ಯಾರಿಗೆ ಹೇಳೋದು ಅಂತ ನಮ್ಮ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಭಿವೃದ್ಧಿ ಹೀನವಾಗಿ ಊರಾಗ್ಬಿಟ್ಟಿದೆ. ಆ ಗ್ರಾಮದಲ್ಲಿ ಹೆಣ್ಣು ಕೊಡಕ್ಕೆ ಮುಂದೆ ಬರ್ತಾ ಇಲ್ಲ ಹುಡುಗರಿಗೆ, ಅದೊಂದು ನಮ್ಗೆ ಸಮಸ್ಯೆ ಆಗಿದೆ. ಹೆಣ್ಣು ಬರ್ತಕ್ಕಂಥ ನೋಡಿ ಈ ಊರಲ್ಲಿ ರಸ್ತೆನೆಲ್ಲ ನಾವು ಹೆಣ್ಣು ಕೊಡಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹುಡುಗರಿಗೆ ಮದುವೆ ಆಗದೆ ನಿಂತಕ್ಕಂಥ ಸಾಕ್ಷ್ಯಾಧಾರಗಳು ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಬೇಕಾದ್ರೆ ನಮ್ಮ ಮಗಳಿಗೆ ಮದುವೆ ಮಾಡಿಸಂತಲ್ಲಿ ಮಗಳಿಗೆ ಮದುವೆ ಮಾಡ್ಕೊಳ್ಳೋದು ವಿಚಾರದಲ್ಲೂ ಸಹ ನಮ್ಮ ಇವ್ರು ಸರಿ ಇಲ್ಲ ಅಂತ ಹೇಳಿ ಹೋಗಿರ್ತಕ್ಕಂಥ ನೋವು ನಾನು ಸಹ ಅನುಭವಿಸಿದ್ದೀನಿ. ಹಾಗಾಗಿ ನಾವು ಜಿಲ್ಲಾಡಳಿತ ಮನವಿ ಮಾಡ್ತಾ ಇದ್ದೀವಿ, ಪಟ್ಟಣ ಪಂಚಾಯತಿಗೆ ಪಟ್ಟಣಕ್ಕೆ 1 ಕಿಲೋಮೀಟರ್ ನಡುವಿರತಕ್ಕಂಥ ಗ್ರಾಮ ಅದು ಮೂಲಭೂತ ಸೌಕರ್ಯಗಳಿಗೆ ವಂಚಿತವಾಗಿದೆ. ಯಾವುದೇ ಚರಂಡಿ ಇಲ್ಲ, ರಸ್ತೆ ಇಲ್ಲ, ಓಡಾಡಕ್ಕೆ ಕಲ್ಲು ಮನೆಯಲ್ಲಿ ರಸ್ತೆ ಆಗ್ಬಿಟ್ಟಿದೆ. ಮುದುಕರು ವಯೋವೃದ್ಧರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಬೀಳ್ತಕ್ಕಂಥದ್ದು ನಾವು ಮನಗಾಣಿದ್ದೀವಿ. ಮಕ್ಕಳು ಓಡಾಡಕ್ಕಾಗಲ್ಲ. 1984ನೇ ಇಸ್ವಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಆ ಜಮೀನನ್ನು ನಿವೇಶನಗಳಿಗೆ ಮಂಜೂರಾತಿ ಸರ್ಕಾರ ತೆಗೆದುಕೊಂಡು ಅವರಿಗೆ ಹಣ ಬಿಡುಗಡೆ ಮಾಡಿದೆ. ಆ ಸಂದರ್ಭದಲ್ಲಿ ಸ್ಕೆಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಲೋಪ ಆಗಿರಬಹುದು, ಅದು ಸರಿಯಾದ ಮಾಹಿತಿ ನಮ್ಮ ಹತ್ರ ಲಭ್ಯವಿಲ್ಲ. ಆದರೆ 1994ರಿಂದ ಆ ರಸ್ತೆಗೆ ಯಾವುದೇ ಅನುದಾನ, ಯಾವುದೇ ಶಾಸಕರು ಸಹ 1 ಲಕ್ಷ ರೂಪಾಯಿ ಅನುದಾನ ಹಳೆ ಗುಡಿಬಂಡೆಗೆ ಕೊಟ್ಟಿಲ್ಲ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 7996776777.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಕಾಂಗ್ರೆಸ್ ಕಚ್ಚಾಟ ನಿಲ್ಲುವ ಸೂಚನೆಗಳೇ ಕಾಣ್ತಿಲ್ಲ. ಇದೇ ಕಚ್ಚಾಟದಿಂದಾಗಿ ಸತತ ಸೋಲು ಕಂಡ್ರು ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಬರುವಂತೆ ಕಾಣುತ್ತಿಲ್ಲ. ಪ್ರತಿನಿತ್ಯ ಕಚ್ಚಾಟದಲ್ಲಿಯೇ ನಿರತರಾಗಿರುವ ಕಾಂಗ್ರೆಸ್ ನಾಯಕರು ಇಂದು ಅದನ್ನ ಮುಂದುವರಿಸಿದ್ದಾರೆ. ಹಾಗಾದ್ರೆ ಏನಾಯಿತು ನೋಡೋಣ ಬನ್ನಿ. ಕೋಲಾರ ಕಾಂಗ್ರೆಸ್ ಕಿತ್ತಾಟ ನಿಲ್ಲುವ ಯಾವುದೇ ಸೂಚನೆಗಳಿಲ್ಲ. ನಿನ್ನೆ ತಾನೇ ಪ್ರಶ್ನೆ ಮಾಡಿದ ಕಾರಣಕ್ಕೆ ಕೋಲಾರ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಮುರಳೀಗೌಡ ಮೇಲೆ ಹಲ್ಲೆ ಯತ್ನ ಪ್ರಕರಣ ನಡೆದಿತ್ತು. ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮುರಳೀಗೌಡ ಮೇಲೆ ಹಲ್ಲೆಗೆ ಯತ್ನ ಮಾಡಿರುವ ಆರೋಪ ಕೇಳಿಬಂದಿತ್ತು. ಇಂದು ಮಾಧ್ಯಮದೊಂದಿಗೆ ಮಾತನಾಡಿದ ಮುರಳೀಗೌಡ, ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ಅನಿಲ್ ಕುಮಾರ್ ವಿರುದ್ಧ ಮುರಳೀಗೌಡ ವಾಗ್ದಾಳಿ ನಡೆಸಿದ್ರು. ನಮ್ಮ ಕೋಲಾರ ಜಿಲ್ಲೆಗೆ ಆಗ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಂತ KH ಮುನಿಯಪ್ಪನವ್ರನ್ನ, ರಮೇಶ್ ಕುಮಾರ್ ಅವ್ರನ್ನ ಎಲ್ಲಾನು ಸೈಲೆಂಟ್ ಮಾಡಿ ಇವರೊಬ್ಬ ಹೀರೋ ಆಗ್ಬೇಕಂತ ಹೇಳ್ಬಿಟ್ಟು ಎಲ್ಲಾನು ಸೈಲೆಂಟ್ ಮಾಡಿ ಯಾವುದೇ ಕೆಲಸ ಮಾಡ್ತೀರಾ, ಬರೀ ಇವರೊಬ್ಬ ಹೀರೋ ಮರಿಬೇಕಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸುದರ್ಶನ್ ಸಾಹೇಬರು ಉತ್ತಮ ಬಾತ್ಮಿಗಳು ಅವರಾಗಿದ್ರು, ಅವ್ರಿಗೆ ಸಪೋರ್ಟ್ ಕೊಡಿದ್ರೆ ಅವ್ರನ್ನ ಆಚರಿಸಿದಂತ ನಮ್ಮ ಇದೆ. ಕೆಲಸ ಮಾಡಿದವ್ರಿಗೆ ದೇವರು ಇದ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಹೇಳಿದ್ರೆ 100% ಆಗುತ್ತೆ. ಯಾಕಂದ್ರೆ ನಾವು ಸಿಟಿ ಬೆಟ್ಟದಲ್ಲಿ ಈ 3 ರಾಜ್ಯದವರೆಗೂ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಊಟ ಕೊಡ್ತಾ ಇದ್ವಿ. ಈ ಶಾಸಕರು ನಮ್ಮ ಇದು ಬಂದ ತಕ್ಷಣ, ಈ ಗೌರ್ಮೆಂಟ್ ಬಂದ ತಕ್ಷಣ ಈ ಶಾಸಕರು ಮತ್ತೆ ಚೆಲ್ಲ ಸೇರ್ಕೊಂಡು ನಮ್ಮ ಸಿಟಿ ದೇವಸ್ಥಾನದಲ್ಲಿ ಕೊಡ್ತಾ ಇದ್ದಂತ ಊಟನ ನಡೆಸ್ತಾರೆ. ಆ ಊಟ ನಡೆಸಿರೋದಕ್ಕೆ ದೇವ್ರು ಅವರೇ ಇದಾರಲ್ಲ, ದೇವ್ರು ನೋಡ್ಕೊಳ್ತಾರೆ ಅಂತ ಮೋಸ ಮಾಡ್ತಾರೆ, ದೇವ್ರು ನೋಡ್ಕೊಳ್ತಾರೆ. ನಮ್ಮ ಮುಜರಾಯಿ ತಹಶೀಲ್ದಾರ್ ಸುಜಾತ ಮೇಡಮ್ ಅಂತಿದ್ರು, ಅವ್ರು ಕಾಲ್ ಮಾಡಿ ಆತರ ಯಾರು ಊಟ ಕೊಡಬಾರ್ದು. ಕೋಲಾರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುರಳೀಗೌಡ, ಅನಿಲ್ ಕುಮಾರ್ ಹಾಗೂ ಬೆಂಬಲಿಗರು ಗೂಂಡಾ ಪ್ರವೃತ್ತಿ ತೋರಿದ್ದಾರೆ. ಕಾಮಗಾರಿ ಮಂಜೂರಾಗಿದ್ದರೂ ಗುದ್ದಲಿ ಮಾಡಿದ್ದನ್ನ ಪ್ರಶ್ನಿಸಿದ್ದೆ. ಕಾಮಗಾರಿ ಮಂಜೂರಾಗದಿದ್ದರೂ ಗುದ್ದಲಿ ಪೂಜೆ ಮಾಡಿದ್ದನ್ನ ಪ್ರಶ್ನಿಸಿದ್ದೆ. ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಬೆಂಬಲಿಗರಿಂದ ಹಲ್ಲೆ ಮಾಡಿಸಲು ಪ್ರಯತ್ನಿಸಿದ್ದರು ಎಂದು ಆರೋಪಿಸಿದ್ರು. ಕೋಲಾರ ತಾಲೂಕಿನ ಬೈರಂಡಹಳ್ಳಿ ಸಮೀಪ ನಿನ್ನೆ ಬೆಳಗ್ಗೆ ಘಟನೆ ನಡೆದಿದ್ದು, ಬೈರಂಡಹಳ್ಳಿ ಕೆರೆ ಅಭಿವೃದ್ಧಿ 2.95 ಕೋಟಿ, ಚಂಚಿಮಲೆ ಗ್ರಾಮದಿಂದ ಕಡಗಟ್ಟೂರುವರೆಗೂ 5 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ನಿನ್ನೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಅವರು ಕಳೆದ 3 ವರ್ಷದಿಂದ ಯಾವ್ಯಾವ ಪೂಜೆ ಮಾಡಿದ್ದಾರೆ ಎಂದು ಮುರಳೀಗೌಡ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಕ್ಷೇತ್ರದಲ್ಲಿ ಒಂದು ಕೆಲಸವೂ ಆಗಿಲ್ಲ, ಬೇರೆ ತಾಲೂಕಿನವರನ್ನ ಜೊತೆಗೆ ಇಟ್ಟುಕೊಂಡು ದಬ್ಬಾಳಿಕೆ, ಗೂಂಡಾವರ್ತನೆ ಮಾಡುತ್ತಿದ್ದಾರೆ. ಗೂಂಡಾವರ್ತನೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ ದೂರು ನೀಡುವೆ ಎಂದು ಮುರಳೀಗೌಡ ಹೇಳಿದ್ದಾರೆ. ಈಶ್ವರ್, CTV ನ್ಯೂಸ್, ಕೋಲಾರ.
ಅಕ್ರಮವಾಗಿ ಗುಟ್ಕಾ ಪಾನ ಮಸಾಲ ತಯಾರಿಸಿ ಹೊರ ರಾಜ್ಯಗಳಿಗೆ ಸಾಗಿಸುತ್ತಿದ್ದ ಅಡ್ಡೆಯ ಮೇಲೆ ದಾಳಿ ನಡೆಸಿರುವ ಪೊಲೀಸರು 2.44 ಕೋಟಿ ಮೌಲ್ಯದ ಗುಟ್ಕಾ ತಯಾರಿಸುವ ಸಾಮಗ್ರಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೀದರ್ ಜಿಲ್ಲಾ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಗುಟ್ಕಾ ಕಚ್ಚಾ ಸಾಮಗ್ರಿ ಹಾಗೂ ಸರ್ಕಾರದ ಪರವಾನಗಿ ಇಲ್ಲದೆ ಗುಟ್ಕಾ ತಯಾರಿಸುವ ಘಟಕದ ಮೇಲೆ ದಾಳಿ ನಡೆಸಲಾಗಿದೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಲಾರಿ ಚಾಲಕ ಸೇರಿ ಕೃತ್ಯದಲ್ಲಿ ಭಾಗಿಯಾದ 8 ಜನ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಕ್ಕೆ ಕಳಪೆ ಗುಟ್ಕಾ, ಪಾನ ಮಸಾಲ, ತಂಬಾಕು ತಯಾರಿಸಿ ಸಾಗಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಆಗಸ್ಟ್ 30ನೇ ತಾರೀಕು ನೈಟ್ ಸುಮಾರು 10-10:30 ಮಧ್ಯ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೊ ಪ್ರಾಡಕ್ಟ್ಸನ್ನು ಮಿಕ್ಸ್ ಮಾಡಿ ಇಲ್ಲಿಗಲ್ಲಿ ಗುಟ್ಕಾ ತಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿರ್ತಾರೆ. ದಾಳಿ ಮಾಡಿದ್ದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ. ಹಾಗೂ ಸುಮಾರು 8 ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿ ಲೋಡಿಂಗ್ ಮಾಡ್ತಾ ಇರೋದು ಕೂಡ ನಮ್ಗೆ ಕಂಡು ಬಂದಿದೆ. ಅಷ್ಟು ಜನರಿಗೆ ವಶಕ್ಕೆ ಪಡೆದು ನಾವು ಇದೆಲ್ಲ ಯಾರು ಗುಟ್ಕಾ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನು ಎಲ್ಲಿ ಪೌಡರ್ ಮಿಕ್ಸಿಂಗು, ಮ್ಯಾನುಫ್ಯಾಕ್ಚರಿಂಗು, ಪ್ರಾಸೆಸ್ಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ. ಇವರು ಜೋಕರ್ ಪಾನ್ ಮಸಾಲ, 5HK ಪಾನ್ ಮಸಾಲ, AAA ಪಾನ್ ಮಸಾಲ ಅನ್ನೋ ಒಂದು ಬ್ರ್ಯಾಂಡ್ ಹೆಸರನ್ನು ಇಟ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ, ರಾ ಮೆಟೀರಿಯಲ್ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ, ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡಿ, ಅಲ್ಲಿಂದಲೇ ಲೋಡಿಂಗ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿರುತ್ತಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಕಂಡು ಬಂದಿದೆ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಸಡಗರದಿಂದ ಭಗೀರಥ ಜಯಂತಿ ಆಚರಿಸಲಾಯಿತು. ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ನಂಜುಂಡೇಶ್ವರನ ದೇವಾಲಯದ ಬೈಪಾಸ್ ರಸ್ತೆಯಲ್ಲಿ 2 ಕೋಟಿ ಮೊತ್ತದಲ್ಲಿ ಭಗೀರಥ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದರು. ನಂಜನಗೂಡು ಜೂನಿಯರ್ ಕಾಲೇಜು ಆವರಣದಲ್ಲಿ ಶ್ರೀ ಭಗೀರಥ ಮಹರ್ಷಿಗಳ ಭಾವಚಿತ್ರ ಮೆರವಣಿಗೆಗೆ ಪುಷ್ಪಾರ್ಚನೆ ಮಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದ್ರು. RP ರಸ್ತೆಯ ಮೂಲಕ ಸಾಗಿದ ಮೆರವಣಿಗೆ ಡೊಳ್ಳು ವಾದ್ಯ, ನಾದಸ್ವರ, ನಂದಿ ಕಂಬಗಳ ಮೂಲಕ ಉಪ್ಪಾರ ಸಮಾಜದ ಮುಖಂಡರು, ಯುವಕರು ಕುಣಿದು ಕುಪ್ಪಳಿಸಿದ್ರು. ಇನ್ನು ದಾರಿಯುದ್ದಕ್ಕೂ ಶ್ರೀ ಭಗೀರಥ ಮಹರ್ಷಿ ಪರ ಘೋಷಣೆಗಳನ್ನು ಕೂಗಿದ್ರು. ನಂತರ ನಂಜುಂಡೇಶ್ವರನ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮ ನಡೆಸಲು ಮುಂದಾದ್ರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸರ್ಕಾರದಿಂದ ನಂಜನಗೂಡಿನಲ್ಲಿ ಶ್ರೀ ಭಗೀರಥ ಜಯಂತ್ಯುತ್ಸವ ಅದ್ದೂರಿಯಾಗಿ ಆಚರಿಸಿದ್ದು, ಉಪಾರ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ. ನಾವು ಜಾತಿ ಮಾಡಿದವರಲ್ಲ, ಎಲ್ಲಾ ಜಾತಿ, ಎಲ್ಲಾ ಧರ್ಮದವರಿಗೆ ಸಮಾನ ಅವಕಾಶ ಸಿಗಬೇಕು, ಸಮಾಜದಲ್ಲಿರುವ ಅಸಮಾನತೆ ಹೋಗಬೇಕು, ಎಲ್ಲರೂ ಮುಖ್ಯ ವಾಹಿನಿಗೆ ಬರಬೇಕು ಎಂಬುದು ನಮ್ಮ ಆಶಯ. ನಾನು ಮುಖ್ಯಮಂತ್ರಿಯಾದ ಮೇಲೆ ಅನೇಕ ದಲಿತ, ಹಿಂದುಳಿದ ವರ್ಗಗಳ ಸಮುದಾಯಗಳ ನಾಯಕರ ಜಯಂತಿ ಮಾಡುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತಿದೆ ಎಂದರು. ಭಗೀರಥ, ಕಿತ್ತೂರು ರಾಣಿ ಚೆನ್ನಮ್ಮ, ಕನಕದಾಸರು ಯಾವುದೇ ಜಾತಿಗೆ ಸೀಮಿತವಲ್ಲ, ಸಮಾಜಕ್ಕಾಗಿ ಬದುಕಿದವರ. ಬಸವಾದಿ ಶರಣರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಿದ್ರ. ಆರ್ಥಿಕ, ಶೈಕ್ಷಣಿಕ ಅಸಮಾನತೆ ಸಮಸ್ಯೆ ಇರಬಾರದು. ರಾಜಕೀಯ ಸ್ವಾತಂತ್ರ್ಯ ಇರಬೇಕು ಎಂದರೆ ಅಸಮಾನತೆ ಹೋಗಬೇಕು. ಅತಿ ಹಿಂದುಳಿದವರು, ಉಪಾರ ಜನಾಂಗದವರು, ಬಡತನ, ನಿರುದ್ಯೋಗ, ಸ್ವಾವಲಂಬನೆ ಇಲ್ಲದೆ, ಶಿಕ್ಷಣ ಇಲ್ಲದೆ ಹಿಂದುಳಿಯಲು ಕಾರಣ. ನಾನು CM ಆದ ಮೇಲೆ ಭಗೀರಥ ಜಯಂತ್ಯುತ್ಸವ ಆಚರಣೆ ಮಾಡಿದೆವು. ಭಗೀರಥ ಉಪ್ಪಾರ ಸಮಾಜಕ್ಕೆ ಸೀಮಿತವಲ್ಲ, ಇಡೀ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು.
ಮನೆ ಯಜಮಾನನಿಗೆ ತಿಂಗಳಿಗೆ 2,000 ಕೊಟ್ಟಿದ್ದೇವೆ. ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ. 10 kg ಅಕ್ಕಿ ಫ್ರೀ. ಈ ಹಿಂದೆ ಮಾಡಿದ್ರ ಬಡತನ ಮಾತಿನಿಂದ ಹೋಗಲ್ಲ. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಮುಂದೆ ಬರಬೇಕು. ಪ್ರತಿಯೊಬ್ಬ ಬಡವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು. ದುರುಪಯೋಗ ಮಾಡಿಕೊಳ್ಳಬೇಡಿ. ಸದುಪಯೋಗ ಪಡಿಸಿಕೊಳ್ಳುವುದನ್ನ ಪ್ರಯತ್ನ ಮಾಡಿ. ಭಗೀರಥನ ಹೆಸರಿನಲ್ಲಿ ಶಿಕ್ಷಣ ಪಡೆಯಬೇಕು. ಸಂಘಟನೆ ಮಾಡಬೇಕು. ಶಿಕ್ಷಣ ಇರುವುದರಿಂದಲೇ ಲಾಯರ್ ಆದೆ, ಶಾಸಕನಾದೆ, ಮುಖ್ಯಮಂತ್ರಿಯಾದೆ. ವಿದ್ಯಾವಂತರಾಗಬೇಕು ಎಲ್ಲರೂ ಎಂದರು. ಮುಖ್ಯಮಂತ್ರಿಗಳು ಸಮಾಜಕ್ಕೆ ಕೊಟ್ಟಿರುವ ಮಾತು ನಡೆಸಿಕೊಟ್ಟಿದ್ದಾರೆ. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಉಪ್ಪಾರ ಭವನ ಅಭಿವೃದ್ಧಿಪಡಿಸಬೇಕು. ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ. ಈಗಾಗಲೇ ತಾಲೂಕು ಮಟ್ಟದಲ್ಲಿ ಉಪ್ಪಾರ ಸಮುದಾಯ ಭವನ ಶಂಕುಸ್ಥಾಪನೆ ನೆರವೇರಿದೆ. ಉಪ್ಪಾರ ಕುಲಶಾಸ್ತ್ರ ಅಧ್ಯಯನ ನಡೆದಿದೆ. ಇದನ್ನ ಗಮನಕ್ಕೆ ತೆಗೆದುಕೊಳ್ಳಬೇಕು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಸಮುದಾಯಕ್ಕೆ ಎಣ್ಣೆ ಮಜ್ಜನ ಸೇವೆ ಕೊಡುತ್ತಿಲ್ಲ. ಇದನ್ನ ಮುಖ್ಯಮಂತ್ರಿಗಳು ಕೊಡಿಸಬೇಕು. ಮಲೆ ಮಹದೇಶ್ವರ ಸ್ವಾಮಿಯ ಸೇವೆ ಮಾಡಲು ನಮಗೆ ದೊರಕಬೇಕು. ನಾನು ಸಚಿವನಾಗಿದ್ದ ವೇಳೆ ಸಾಕಷ್ಟು ಸಮುದಾಯ ಭವನ ಕೊಟ್ಟಿದ್ದೇನೆ ಎಂದು ಶಾಸಕ ಪುಟ್ಟರಂಗಶೆಟ್ಟಿ ಹೇಳಿದ್ರು. ಮುಖ್ಯಮಂತ್ರಿ ಆದ ಮೇಲೆ ಅನೇಕ ದಲಿತ ಸಮಾಜಗಳಿರ್ಬೋದು, ಹಿಂದುಳಿದ ಸಮಾಜಗಳಿರ್ಬೋದು, ಅಲ್ಪಸಂಖ್ಯಾತ ಸಮಾಜಗಳಿರ್ಬೋದು, ಎಲ್ಲ ಸಮುದಾಯಗಳಿಗೆ ಯಾರ್ಯಾರು ಈ ಸಮಾಜದಲ್ಲಿ ದಾರ್ಶನಿಕರಿದ್ದಾರೆ, ಸಮಾಜ ಸುಧಾರಕರಿದ್ದಾರೆ, ಅವರು ಈ ಸಮಾಜದ ಸೇವೆಗೋಸ್ಕರ ಏನೇನು ತಮ್ಮ ಜೀವನ ಪರ್ಯಂತ ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರನೇ ಆ ಜಯಂತ್ಯೋತ್ಸವಗಳನ್ನು ಮಾಡ್ತಾ ಇರೋದು ಉದ್ದೇಶ ಏನಪ್ಪ ಅಂತಂದ್ರೆ ಇವು ವ್ಯಕ್ತಿಗಳು ಭಗೀರಥ ಇರ್ಬೋದು, ರಾಣಿ ಚೆನ್ನಮ್ಮನವರು ಇರ್ಬೋದು, ಕನಕದಾಸರಿರ್ಬೋದು, ಇವರೆಲ್ಲರೂ ಕೂಡ ಯಾವುದೇ ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದವರಲ್ಲ. ಇವರು ಇಡೀ ಸಮಾಜದ ಬದಲಾವಣೆಯನ್ನು ಬಯಸಿದಂಥವ್ರು. ಈಗ ಬಸವಾದಿ ಶರಣರು ಸಮಾಜದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಯೋಗದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಆಸ್ತಿ ನಮ್ಮ ಹಕ್ಕು ಕಾರ್ಯಕ್ರಮದಡಿ ಈ ಸ್ವತ್ತು ಆಂದೋಲನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಹೆಬ್ಬಟ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ನಮ್ಮ ಆಸ್ತಿ ನಮ್ಮ ಹಕ್ಕು ಕಾರ್ಯಕ್ರಮದಡಿ ಈ ಸ್ವತ್ತು ಆಂದೋಲನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಹೆಬ್ಬಟ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ನರೇಗಾ ಸಹಾಯಕ ನಿರ್ದೇಶಕ ರಾಮಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ರಾಮಪ್ಪ, ಗ್ರಾಮೀಣ ಭಾಗದಲ್ಲಿ ಜನರು ನಮ್ಮ ಮನೆಯ ಜಾಗ ಒತ್ತುವರಿಯಾಗಿದೆ, ನಮ್ಮ ದಾಖಲೆಗಳು ತಿದ್ದುಪಡಿಯಾಗಿವೆ ಸೇರಿದಂತೆ ಹಲವು ಆರೋಪಗಳು ಮಾಡುತ್ತಾ ಬಹಳಷ್ಟು ಗ್ರಾಮಗಳಲ್ಲಿ ಕಿತ್ತಾಡಿಕೊಂಡು ಕೋರ್ಟ್ ಕಚೇರಿಗೆ ಅಲೆದಾಡುತ್ತಿರುವ ಪರಿಸ್ಥಿತಿ ಇತ್ತು ಎಂದರು. ಕೆಲಸ ಮಾಡ್ತಾರೆ. ಆಮೇಲೆ ಈ ಗ್ರಾಮದಲ್ಲಿ ಬಂದಾಗ ಗ್ರಾಮ ಠಾಣೆ ಅನ್ನೋದು ಸ್ವಲ್ಪ ಇರ್ತಾರೆ ಊರಲ್ಲಿ. ಇಲ್ಲಿ ಮಿಕ್ಕಿದವರು ಪಾಪ ಅನುಕೂಲ ಇಲ್ಲದೆ ಎಷ್ಟೋ ಸರ್ವೆ ನಂಬರ್ಗಳಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ. ಆ ಸರ್ವೆ ನಂಬರಲ್ಲಿ ಮನೆಗಳು ಕಟ್ಟಿದ್ದಾರೆ ಅಂದಿದ ತಕ್ಷಣ ಅದೇನು ನಾವು ಅವ್ರನ್ನ ಓಡಿಸ್ಬಿಡ್ಬೇಕು ಅಂತಲ್ಲ, ಇಲ್ಲಾಂದ್ರೆ ಅವ್ರಿಗೆ ದಾಖಲೆ ಕೊಡಬಾರ್ದು ಅಂತಲ್ಲ, ಅದಕ್ಕೂ ಕೆಲವು ಪ್ರೊಸೀಜರ್ ಇರ್ತದೆ. ಯಾರೇ ಸರ್ವೆ ನಂಬರ್ ಅಲ್ಲಿ ಕಟ್ಟಿದ್ರು ಕೂಡ ಅದರ ಬಗ್ಗೆ ಡಿ.ಸಿ ಅವ್ರ ಹತ್ರ ಈಗಾಗಲೇ ಮಾತಾಡಿದೀವಿ, ತಹಸೀಲ್ದಾರ್ ಅವ್ರ ಹತ್ರ ಮಾತಾಡಿದೀವಿ. ಸರ್ವೆ ನಂಬರ್ ಅಲ್ಲಿ ಕಟ್ಟಿದ್ರು ಕೂಡ ಅದನ್ನು ಅಕ್ರಮ ಆಗಿರೋ ಸಕ್ರಮ ಮಾಡ್ಕೋಬಹುದು ಅಂತ ಮೊದಲಿನಿಂದ ಕಾನೂನು ಇದೆ. ಅದರ ಪ್ರಕಾರ ಈಗ ಬರ್ತಕ್ಕಂಥ ಅರ್ಜಿಗಳನ್ನ ಏನಿದೆ ಅದನ್ನ ನಾವು ತಹಸೀಲ್ದಾರ್ ಅವ್ರ ಗಮನಕ್ಕೂ ಯುವ ಗಮನಕ್ಕೂ ತಂದು ಮುಂದೆ ಡಿ.ಸಿ ಅವ್ರ ಗಮನಕ್ಕೂ ತಂದು ಆ ಸರ್ವೆ ನಂಬರ್ಗಳು ಕೂಡ ಗ್ರಾಮ ಠಾಣೆಗೆ ಸೇರಿಸಬೇಕು ಅಂತ ಒಂದೇ ಇದರಲ್ಲಿ ಊರವ್ರ ಕಡೆಯಿಂದ ಎಲ್ಲ ಒತ್ತಾಯ ಮಾಡಿ ನಾವು ಕೂಡ ಅದನ್ನ
ಫಾಲೋ ಅಪ್ ಮಾಡ್ಕೊಂಡು ಅದನ್ನ ಫೈನಲ್ ವರ್ಗೂ ಅದು ಗ್ರಾಮ ಠಾಣೆಗೆ ಸೇರಿಸೋವರೆಗೂ ಬಿಡದೆ ಅದನ್ನ ನಾವು ಸಕ್ಸಸ್ ಮಾಡ್ಕೊಡ್ತೀವಿ. ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲೇ ಕೂರುವುದಲ್ಲ, ಆಯಾ ಊರಿಗೂ ಕೂಡ ಗ್ರಾಮ ಪಂಚಾಯತಿಯ ಸದಸ್ಯರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಅಧಿಕಾರಿಗಳಾಗ್ಬೋದು, ಅವರು ಬಂದು ಅವರ ಸಮಸ್ಯೆಗಳನ್ನು ಕೇಳಿ ಅಲ್ಲೇ ಅರ್ಜಿಗಳನ್ನು ಪಡೆದು ಎಲ್ಲ ದಾಖಲೆಗಳನ್ನು ಅದಕ್ಕೆ ನೀವು ಲಗತ್ತಿಸಿ ಸಲ್ಲಿಸಬೇಕು. ಅಂತಹ ಅರ್ಜಿಗಳನ್ನು ಒಂದಷ್ಟು ಟೈಮ್ ಅಂದರೆ ಈ ಸೊತ್ತು ತಕ್ಷಣ ನೀನಿಗೆ ಕೊಟ್ಟರೆ ಈಗಲೇ ಕೊಟ್ಬಿಡೋಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಪ್ರಕ್ರಿಯೆ ಇದೆ. ಸ್ಥಳಕ್ಕೆ ಹೋಗಬೇಕು, ಮಜರ್ ಮಾಡ್ಕೋಬೇಕು, ಕಂಪ್ಯೂಟರ್ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡಬೇಕು. ಅದರ ಒಂದು ಕಡತಗಳನ್ನು ತಾಲೂಕು ಪಂಚಾಯತಿಯ ಇಒ ಅನುಮೋದನೆ ಸಲ್ಲಿಸಬೇಕು. ಅಲ್ಲಿಂದ ಅನುಮೋದನೆ ಪಡ್ಕೋಬೇಕು, ಮತ್ತೆ ಈ ಸ್ವತ್ತನ್ನು ವಿತರಣೆ ಮಾಡಬೇಕು. ಸಾರ್ವಜನಿಕರ ಸಮಸ್ಯೆ ಅರಿತಿರುವ ರಾಜ್ಯ ಸರ್ಕಾರ ನಮ್ಮ ಆಸ್ತಿ ನಮ್ಮ ಹಕ್ಕು ಎಂಬ ಕಾರ್ಯಕ್ರಮದಡಿ ಎಲ್ಲಾ ಗ್ರಾಮಗಳ ಮನೆ ಹಾಗೂ ನಿವೇಶನಗಳಿಗೆ ಈ ಸ್ವತ್ತು ಮಾಡಿಕೊಡಲಾಗುತ್ತಿದ್ದು, ಸೂಕ್ತ ದಾಖಲೆಗಳನ್ನು ಒದಗಿಸಿ ಅರ್ಹ ಫಲಾನುಭವಿಗಳು ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಮಾಡಿದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಮಾತನಾಡಿ, ನಮ್ಮ ಆಸ್ತಿ ನಮ್ಮ ಹಕ್ಕು ಕಾರ್ಯಕ್ರಮ ಮೊದಲ ಹಂತದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ, ಉಬೇನಹಳ್ಳಿ, ಮೀಸಗಾನಹಳ್ಳಿ ಹಾಗೂ ಕೇತಗಾನಹಳ್ಳಿ ಗ್ರಾಮಗಳನ್ನು ಆಯ್ಕೆ ಮಾಡಿ ಅರ್ಜಿ ಸ್ವೀಕರಿಸಿ ಸ್ಥಳ ಪರಿಶೀಲನೆ ಮಾಡಿ ನಿಗದಿತ ಸಮಯದ ಒಳಗೆ ಈ ಸ್ವತ್ತು ಮಾಡಿಕೊಡಲಾಗುತ್ತೆಂದ್ರ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಬಾಗೇಪಲ್ಲಿ ಪಟ್ಟಣದಲ್ಲಿ ಶಾ ಹ್ಯಾಪಿನೆಸ್ ಅರ್ಜೆಂಟ್ ಕೇರ್ ಸಾಯಿ ಸ್ವಾಸ್ಥ್ಯ ವೆಲ್ನೆಸ್ ಸೆಂಟರ್ ಅನ್ನ ಶ್ರೀ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಂಸ್ಥಾಪಕ ಮಧುಸೂದನ ಸಾಯಿ ಅವರು ಇಂದು ಲೋಕಾರ್ಪಣೆ ಮಾಡಿದರು. ಶಾ ಹ್ಯಾಪಿನೆಸ್ ಅರ್ಜೆಂಟ್ ಕೇರ್ ಸಾಯಿ ಸ್ವಾಸ್ಥ್ಯ ವೆಲ್ನೆಸ್ ಸೆಂಟರ್ ಲೋಕಾರ್ಪಣೆ ನಂತರ ಮಾತನಾಡಿದ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಂಸ್ಥಾಪಕ ಮಧುಸೂದನ್ ಸಾಯಿ ಅವರು, ಗ್ರಾಮೀಣ ಭಾಗದಲ್ಲಿ ಉಚಿತ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ವಿಸ್ತರಿಸುವ ಧ್ಯೇಯದೊಂದಿಗೆ ಈ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಶ್ರೀ ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವದ ಭಾಗವಾಗಿ ಇಂತಹ ಆಧುನಿಕ ವೈದ್ಯಕೀಯ ಸೇವೆಗೆ ಮುಂದಾಗಿದ್ದೇವೆ ಎಂದರು. ತುಂಬಾ ಉನ್ನತವಾದಂತಹ ಉನ್ನತ ಮಟ್ಟದ ಒಂದು ಸೇವೆ. ಮತ್ತೆ OPDಗಳಿರುತ್ತೆ, ಎಲ್ಲಿ ನಮ್ಗೆ ಸುಮ್ಮನೆ ಜನರಲ್ ಕನ್ಸಲ್ಟೇಷನ್ ಎಲ್ಲ ಸಿಗುತ್ತೆ. ಆದ್ರೆ ಮಧ್ಯದಲ್ಲಿ ಯಾವುದೂ ಇಲ್ಲ. ಅಂತವ್ರಿಗೆ ಈ ಅರ್ಜೆಂಟ್ ಕೇರ್ ಸೆಂಟರ್ಸ್ ನಾವು ತಯಾರು ಮಾಡ್ತಾ ಇದ್ವಿ. ನಮ್ಮ ಹಾಸ್ಪಿಟಲ್ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ್ನಲ್ಲಿ ಒಂದು 650 ಬೆಡ್ ಹಾಸ್ಪಿಟಲ್ ಇನ್ನು ಬರ್ತಾ ಇದೆ. ಅದು ಈ ನವೆಂಬರ್ನಲ್ಲಿ ಉದ್ಘಾಟನೆ ಆಗುತ್ತೆ. ಇದು ಅದಕ್ಕೆ ಒಂದು ಸಂಬಂಧ ಏನಂದ್ರೆ, ಇಲ್ಲಿಂದ ಪೇಷಂಟ್ಸ್ ಯಾರಿಗೆ ಇನ್ನೂ ಸರ್ವಿಸಸ್ ಏನ್ ಬೇಕೋ ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತೀವಿ. ನಮ್ಮ ಆಂಬ್ಯುಲೆನ್ಸ್ ನಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ. ಎಲ್ಲ ಉಚಿತವಾಗಿ ಕೊಡ್ತಾ ಇದ್ವಿ. ನಮ್ಮ ಜೊತೆ US ಇಂದ ಶಾ ಹ್ಯಾಪಿನೆಸ್ ಫೌಂಡೇಶನ್ ಅಂತ ಅವ್ರ ಜೊತೆ ನಾವು ಸೇರಿ ಇದು ಮಾಡ್ತಾ ಇದೀವಿ. ಇದರಿಂದ ಇಲ್ಲಿ ಇರೋ ಜನರಿಗೆ 1-2 ಲಕ್ಷ ಜನರಿಗೆ ತುಂಬಾ ಪ್ರಯೋಜನವಾಗುತ್ತೆ. ಯಾಕೆಂದ್ರೆ ಅವ್ರು ದೂರ ಹಾಸ್ಪಿಟಲ್ ಹೋಗ್ಬೇಕಾಗಿಲ್ಲ. ಫಸ್ಟ್ ಇಲ್ಲಿಗೆ ಬಂದು ಇಲ್ಲಿ ನಮ್ಮ ಸ್ಪೆಷಲಿಸ್ಟ್ ಕೂಡ ಬರ್ತಾ ಇರ್ತಾರೆ. ಪ್ರತಿ ವಾರ ಸ್ಪೆಷಲಿಸ್ಟ್ ಇಲ್ಲಿಗೆ ಬರ್ತಾರೆ. ENT ಆಗ್ಬೋದು, ಆರ್ಥೋಪೆಡಿಕ್ ಆಗ್ಬೋದು, ಹಾರ್ಟ್ ಸರ್ಜರಿ ಸ್ಪೆಷಲಿಸ್ಟ್ ಆಗ್ಬೋದು. ಇಲ್ಲಿಗೆ ಬಂದು ಗೈನಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್ಸ್ ಎಲ್ಲರೂ ಬರ್ತಾರೆ. ಸೊ ಒಂದ್ ದಿವಸ ಅವ್ರ ಕನ್ಸಲ್ಟೇಷನ್ ಇಲ್ಲಿ ಮಾಡ್ತಾರೆ. ಇನ್ನೂ ಬೇಗ ಇದ್ದಿದ್ರೆ ಅವ್ರಿಗೆ ನಾವು ನಮ್ಮ ಆಂಬ್ಯುಲೆನ್ಸ್ ನಲ್ಲೇ ನಮ್ಮ ಹಾಸ್ಪಿಟಲ್ ನಾವು ಕರ್ಕೊಂಡು ಹೋಗ್ತೀವಿ. ಎಲ್ಲ ಟ್ರೀಟ್ಮೆಂಟ್ ಉಚಿತವಾಗಿ ಅವರಿಗೆ ಮಾಡ್ತೀವಿ. ಎಮರ್ಜೆನ್ಸಿ ಮತ್ತು OPDಗಳ ನಡುವಿನ ವೈದ್ಯಕೀಯ ಸೌಲಭ್ಯ ಇದಾಗಿದೆ. ಬಿಲ್ಲಿಂಗ್ ಕೌಂಟರ್ ಇಲ್ಲದ ಆರೈಕೆ, ಕರುಣೆ ಮತ್ತು ಬದ್ಧತೆಯಿಂದ ರೋಗಿಗಳ ಆರೈಕೆ ಮಾಡಿ ಗುಣಪಡಿಸುವ ದೇವಾಲಯ ಇದು. ಇದು ಕೇವಲ ಆಸ್ಪತ್ರೆಯಲ್ಲ, ಮಾನವೀಯತೆಗೆ ನೀಡಿದ ಭರವಸೆ. ಇಲ್ಲಿ ಎಲ್ಲರಿಗೂ ಉಚಿತ ಆರೋಗ್ಯ ಸಿಗಲಿದೆ. ಆರೋಗ್ಯ ರಕ್ಷಣೆ ಒಂದು ಸವಲತ್ತು ಅಲ್ಲ, ಅದು ಒಂದು ಹಕ್ಕು ಎಂದರು. ದಿನನಿತ್ಯದ ಅನಾರೋಗ್ಯ ಸಮಸ್ಯೆಗಳಿಗೆ ತುರ್ತು ಸೇವೆಗಳು, ಪ್ರಥಮ ಚಿಕಿತ್ಸೆ ಹಾಗೂ ತುರ್ತು ಸಾಮಾನ್ಯ ವೈದ್ಯಕೀಯ ಸೇವೆಗಳು, ಎಕ್ಸ್ರೇ, ಪ್ರಯೋಗಾಲಯ ಹಾಗೂ ಅಪೋಮೆಟ್ರಿ ಘಟಕಗಳು ಸೇರಿದಂತೆ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಕಾರ್ಡಿಯಾಲಜಿ ಮತ್ತು ಕಾರ್ಡಿಯೋಥೊರಾಸಿಕ್ ಸರ್ಜಿಕಲ್, ಆರ್ಥೋಪೆಡಿಕ್ಸ್, ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್ಸ್, ನೇತ್ರ ವಿಜ್ಞಾನ ಮುಂತಾದ ವಿಭಾಗಗಳ ತಜ್ಞರೊಂದಿಗೆ ವಿಶೇಷ ಸಮಾಲೋಚನೆ ನಡೆಸಿ ಔಷಧಿ ನೀಡಲಾಗುತ್ತದೆ ಎಂದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಕಾಮಗಾರಿ ಗುತ್ತಿಗೆಯಲ್ಲಿ ಪ್ಯಾಕೇಜ್ ಗುತ್ತಿಗೆ ತಂದು ಬಡ ಹಾಗೂ ಮಧ್ಯಮ ಗುತ್ತಿಗೆದಾರರ ಹೊಟ್ಟೆ ಮೇಲೆ ಬರೆ ಎಳೆಯುತ್ತಿದ್ದಾರೆ ಎಂದು ಕೋಲಾರ ಜಿಲ್ಲಾ SC, ST ಹಾಗೂ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು.
ಕೋಲಾರದ ಲೋಕೋಪಯೋಗಿ ಇಲಾಖೆ ಕಚೇರಿ ಎದುರು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಿರಣ್, ರಾಜ್ಯದ ಅಹಿಂದ ವರ್ಗದ ಗುತ್ತಿಗೆದಾರರಿಗೆ ಅನುಕೂಲವಾಗುವಂತೆ 1 ಕೋಟಿವರೆಗೂ ಮೀಸಲಾತಿ ಕಲ್ಪಿಸಿ ಸಿಎಂ ಸಿದ್ದರಾಮಯ್ಯ ಅವರು ಕಾಯ್ದೆ ತಿದ್ದುಪಡಿ ಮಾಡಿದ್ರು. ಆದರೆ ಕೆಲ ಅಧಿಕಾರಿಗಳು ಬಲಿತ ಗುತ್ತಿಗೆದಾರರು ಆಮಿಷಕ್ಕೆ ಬಲಿಯಾಗಿ ಪ್ಯಾಕೇಜ್ ನಿಯಮ ತಂದು ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಗುತ್ತಿಗೆದಾರರಿಗೆ, ಬಡ ಗುತ್ತಿಗೆದಾರರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ವಿಧಾನಸೌಧದಲ್ಲಿ ಪಾಸ್ ಮಾಡಿಕೊಟ್ಟಿರ್ತಕ್ಕಂಥ ಕಾಯ್ದೆ ಇದೆ. ಏನಂದರೆ ಸಾಮಾಜಿಕ ಸಿಗಲಿ ಅಂತ. ಆದರೆ ಇವತ್ತು ಆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಅಧಿಕಾರಿ ವರ್ಗ ಮಾಡ್ತಾ ಇದೆ. ಕಾರಣ ಏನು ಅಂದರೆ, ಇವತ್ತು ನಮಗೆ 1 ಕೋಟಿವರೆಗೆ ಮೀಸಲಾತಿ ಅಂತ ಹೇಳಿದ್ದಾರೆ. ಇವತ್ತು ಒಂದು ಕೆರೆಗೆ 1 ಕೋಟಿ ಇಲ್ಲ 10 ಕೋಟಿ ಹಾಕಿ ನಾವು ಕೇಳಲ್ಲ. ಒಂದು ಕೆರೆಗೆ 1 ಕೋಟಿ ಹಾಕಿ ಉಳಿದ ಕಾರ್ಯ ಮಾಡಿ ನಮ್ದು ಅಭ್ಯಂತರ ಇಲ್ಲ. ಆದರೆ ಒಂದು ಕೆರೆಗೆ 4-5 ಒಂದು ಕಾಮಗಾರಿಯಲ್ಲಿ 4-5 ಕಾಮಗಾರಿಗಳನ್ನು ಸೇರಿಸಿ ಪ್ಯಾಕೇಜ್ ಮಾಡುವಂಥ ಮುಖಾಂತರ ನಮಗೆ ಮೀಸಲಾತಿಯಿಂದ ನಾವು ವಂಚಿತರಾಗ್ತಾ ಇದ್ದೀವಿ. ಈ ಪ್ಯಾಕೇಜ್ ಅಂತ ಪಿಡುಗು ಏನಿದೆ ಇವತ್ತು ಎಲ್ಲ ಗುತ್ತಿಗೆದಾರರ ಈ ಜಿಲ್ಲೆಗೆಲ್ಲ ಇಡೀ ರಾಜ್ಯಕ್ಕೆ ವ್ಯಾಪಿಸ್ಬಿಟ್ಟಿದೆ. ಏನು ಅಂದರೆ, ಬಲಿತ ಗುತ್ತಿಗೆದಾರನ ಯಾರೋ ಒಬ್ರು ಕರ್ಸ್ಕೊಳ್ಳೋದು, ಮೊದಲೇ ಅವರ ಒಂದು ಅರ್ಹತೆಗಳೇನು ತಿಳ್ಕೊಂಡು ಅವ್ರಿಗೆ ಅನುಕೂಲವಾಗೋ ರೀತಿಯ ಟೆಂಡರ್ ಮಾಡ್ತಕ್ಕಂಥ ಅಧಿಕಾರಿ ವರ್ಗ ಭಾಳ ಒಳಸಂಚಿನ ರೂಪಿಸಿ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ವಿಶ್ವೇಶ್ವರಯ್ಯ ಜಲ ನಿಗಮ ಸಂಸ್ಥೆ ಜಲ ಸಂಪನ್ಮೂಲ ಇಲಾಖೆಯಡಿ ಕೆಲಸ ಮಾಡುತ್ತಿದೆ. ಈ ಇಲಾಖೆ ಕೋಲಾರ ಜಿಲ್ಲೆಗೆ 125 ಕೋಟಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದೆ. ಆದರೆ ಇಲಾಖೆಯ ಕೆಲ ಅಧಿಕಾರಿಗಳು ಗುತ್ತಿಗೆಯಲ್ಲಿ 4-5 ಕೆರೆ ಸೇರಿಸಿ ಪ್ಯಾಕೇಜ್ ಮಾಡಿ ಟೆಂಡರ್ ಮಾಡಲಾಗುತ್ತಿದೆ. ಇದರಿಂದ ಬಡ ಹಾಗೂ ಮಧ್ಯಮ ಗುತ್ತಿಗೆದಾರರಿಗೆ ಅನ್ಯಾಯವಾಗುತ್ತಿದೆ. ಇದನ್ನ ಪ್ರತಿಭಟಿಸಲು ನಾಳೆ ತುಮಕೂರಿನ ಮಧುಗಿರಿ ವಿಶ್ವೇಶ್ವರಯ್ಯ ಜಲಭಾಗ್ಯ ನಿಗಮ ಎತ್ತಿನಹೊಳೆ ಆಯುಕ್ತರ ಕಚೇರಿಯಲ್ಲಿ 2 ಕೋಟಿವರೆಗೂ ಕಾಮಗಾರಿಯಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಕೋಲಾರ ಜಿಲ್ಲಾ ಅಹಿಂದ ಗುತ್ತಿಗೆದಾರರ ಸಂಘದಿಂದ ಹೋಗಿ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಪ್ರತಿಭಟಿಸುವುದಾಗಿ ಹೇಳಿದ್ರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಬಿಜೆಪಿ ನೇತೃತ್ವದಲ್ಲಿ ನೆಲಮಂಗಲ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಬಳಿ ಧರ್ಮಸ್ಥಳ ಚಲೋಗೆ ಚಾಲನೆ ನೀಡಲಾಯಿತು. ಸೋಲೂರು ಗ್ರಾಮದ ಬಳಿ ಶ್ರೀಕೃಷ್ಣ ನೈವೇದ್ಯ ಹೋಟೆಲ್ ಮುಂಭಾಗ ಸಮಾವೇಶಗೊಂಡ 100 ಮಂದಿ ಕಾರ್ಯಕರ್ತರು ಅಭಿಯಾನವನ್ನ ಆರಂಭಿಸಿದರು. ಬಿಜೆಪಿ ಇಂದು ಹಮ್ಮಿಕೊಂಡಿದ್ದ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್, ಕಳೆದ 1.5 ತಿಂಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಲ ಕಿಡಿಗೇಡಿಗಳು ಅಪಪ್ರಚಾರ ಮಾಡುತ್ತಿರುವುದು ಬೇಸರದ ಸಂಗತಿ. ಧರ್ಮಸ್ಥಳ ಅಪಪ್ರಚಾರ ಸಾಕಷ್ಟು ಮಂದಿ ಭಕ್ತರಿಗೆ ನೋವುಂಟು ಮಾಡಿದೆ. ಆದ್ದರಿಂದ ಎನ್ಐಎ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ನಾಡಿನ ಜನತೆಗೆ ತಿಳಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಎಂದರು. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಾಡಿನ ಜನತೆ ವಿಶೇಷ ಗೌರವವನ್ನ ಇಟ್ಟುಕೊಂಡಿದ್ದಾರೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಕೆಲವರು ಮಾಡುತ್ತಿದ್ದು ಶ್ರೀ ಮಂಜುನಾಥ ಸ್ವಾಮಿಯೇ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಸರ್, ಈಗ ಏನು ಅಪಪ್ರಚಾರ ಮಾಡಿ ಧರ್ಮಸ್ಥಳ ಚಲ ಅಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರಣ್ಣರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವತಿಯಿಂದ ಸುಮಾರು ಇವತ್ತೊಂದು 300 ಕಾರುಗಳಲ್ಲಿ ಕಾರ್ ರ್ಯಾಲಿಯನ್ನು ಮಾಡಿಕೊಂಡು ನಾವು ಧರ್ಮಸ್ಥಳವನ್ನು ಸಾಯಂಕಾಲಕ್ಕೆ ತಲುಪ್ತೀವಿ ಸರ್. ನಾಳೆ 2 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಹಾಗೂ ಎಲ್ಲ ನಮ್ಮ ಶಾಸಕರುಗಳು, ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ಸುಮಾರು ಬೃಹತ್ತಾದ ಒಂದು ಸಮಾವೇಶ ಮಾಡಿ ಅಲ್ಲಿ ಉತ್ತರವನ್ನು ನೀಡಲಿಕ್ಕೆ ಇವತ್ತು ನಾವೆಲ್ಲ ಸಜ್ಜಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಹೊರಟಿದ್ದೀವಿ ಸರ್. ಎಷ್ಟು ಸಾವಿರ ಜನ ಹೊರಡ್ತಾ ಇದ್ದೀವಿ ಸರ್? ಈಗ ನಮ್ಮ ಜಿಲ್ಲೆಯಿಂದ ಒಟ್ಟು 2,000 ಜನ ಹೊರಟಿದ್ದೀವಿ. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆಯಿಂದ ಸೇರಿ ಒಟ್ಟು 2,000 ಜನ ಹೋಗಿದ್ದೀವಿ. 2,000 ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಸಿದ್ಧವಾಗಿದೆ ಸರ್. ಹೀಗೆ ಒಂದೊಂದು ಹಿಂದೂ ದೇವಸ್ಥಾನಗಳನ್ನು ಹಾಳು ಮಾಡುವಂಥ ಒಂದು ಹುನ್ನಾರವನ್ನು ಇಡೀ ದೇಶದಾದ್ಯಂತ ನಡೀತಾ ಇದೆ. ಅದರ ವಿರುದ್ಧ ನಮ್ಮ ರಾಜ್ಯದಲ್ಲೂ ಸಹ ಧರ್ಮಸ್ಥಳವನ್ನು ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಧರ್ಮಸ್ಥಳದಿಂದ ಹಲವಾರು ಸ್ವಶಕ್ತಿಗಳಿಂದ ಇಡೀ ಮಹಿಳೆಯರು ಗ್ರಾಮಾಂತರ ಪರಿಸರದಲ್ಲಿ ಜೀವನ ಮಾಡುವಂಥ ಕೆಲಸ ಇರ್ಬೋದು, ತನ್ನ ಶಕ್ತಿ ಮೇಲೆ ನಿಲ್ಲುವಂಥ ಕೆಲಸ ಇರ್ಬೋದು, ಧರ್ಮಸ್ಥಳದವ್ರು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇದನ್ನು ಸಹಿಸದ ಎಡಪಂಥೀಯರು ಇದ್ರ ಜೊತೆಯಲ್ಲಿ
ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲ್ಲ ಒಂದಲ್ಲ ಒಂದು ಹಿಂದೂಗಳ ಮೇಲೆ ಒಂದು ದಬ್ಬಾಳಿಕೆ ಏನು ಮಾಡುವಂಥದ್ದು, ಹಿಂದೂ ದೇಶ ನಮ್ಮ ಕಟ್ಟಕ್ಕೆ ಬಿಡೋದಿಲ್ಲ, ಇದು ಹಿಂದೂ ರಾಷ್ಟ್ರ ಅಲ್ಲ, ನಾವು ಸೆಕ್ಯುಲರ್ ಅಂತೇಳಿ ಇಡೀ ಸಿದ್ದರಾಮಯ್ಯ ಒಂದಲ್ಲ ಒಂದು ರೀತಿಯಲ್ಲಿ ಈ ಮುಸಲ್ಮಾನರ ಓಟ್ಗೋಸ್ಕರ, ಯಾವುದೋ ಓಟಿನ ಓಲೈಕೆಗೋಸ್ಕರ ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನೇರವಣೆ ಈ ರಾಜ್ಯದ ಮುಖ್ಯಮಂತ್ರಿ. ಹಿಂದೂಗಳ ಪರವಾಗಿಲ್ಲ, ಅವರು ಹಿಂದೂಗಳ ವಿರೋಧವಾಗಿದ್ದಾರೆ. 17% ಮುಸಲ್ಮಾನರು ಓಟ್ ಇವತ್ತು ಅವರನ್ನು ತಲೆ ತಿರುಗಿಸ್ತಾ ಇದೆ. ಹಿಂದೂಗಳನ್ನು ಹೊಡೆದು ಕೂಡಲೇ ನಮಗೊಂದಷ್ಟು ಅಧಿಕಾರ ಹಿಡಿಯೋಕ್ಕೆ ಒಳ್ಳೆ ಅವಕಾಶ ಸಿಗ್ತದೆ ಅಂತೇಳಿ ಈ ಒಂದು ಉದ್ದೇಶನ ಇಟ್ಕೊಂಡವ್ರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿ ಗಣೇಶ ಚತುರ್ಥಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಿಹಳ್ಳಿಯ ಹೊಸ ಬಡಾವಣೆಯಲ್ಲಿ ಸಿದ್ಧಿವಿನಾಯಕ ಗೆಳೆಯರ ಬಳಗದಿಂದ ಪ್ರತಿಷ್ಠಾಪಿಸಿದ್ದ ವಿನಾಯಕನ ಮೂರ್ತಿ ಭಾನುವಾರ ರಾತ್ರಿ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಗಣೇಶ ಮೂರ್ತಿಗೆ ವಿವಿಧ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಪೂಜೆ ನೆರವೇರಿಸಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಭಾನುವಾರ ಸಂಜೆ 6 ಗಂಟೆಗೆ ಆರಂಭವಾದ ಮೆರವಣಿಗೆ ರಾತ್ರಿ ಸುಮಾರು 10 ಗಂಟೆಯವರೆಗೂ ನಡೆಸಿ ಶ್ರೀನಿವಾಸ ಸಾಗರದಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ವೇಳೆ ಪೋಶೆಟ್ಟಿಹಳ್ಳಿ ಹೊಸ ಬಡಾವಣೆಯ ಸಿದ್ಧಿವಿನಾಯಕ ಗೆಳೆಯರ ಬಳಗದ ಎಲ್ಲ ಯುವಕರು ಹಾಗೂ ಗ್ರಾಮಸ್ಥರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಕೋಲಾರ ನಗರದಲ್ಲಿ ದಿನೇ ದಿನೇ ಬೈಕ್ ಕಳವು ಪ್ರಕರಣ ಹೆಚ್ಚಾಗುತ್ತಿದ್ದು, ಕೋಲಾರ ಹೊರವಲಯದ ಹಾರಹಳ್ಳಿ ತೋಟದ ಮನೆಗಳ ಬಡಾವಣೆಯಲ್ಲಿ ಮೊದಲು ಒಂದು ಬೈಕ್ ಕದ್ದಿರೋ ಕಳ್ಳರು ಮತ್ತೊಂದು ಬೈಕ್ ಕದಿಯುವಾಗ ಮಾಲೀಕರು ಎಚ್ಚರಗೊಂಡ ಕಾರಣ ಬೈಕ್ ಬಿಟ್ಟು ಪರಾರಿಯಾಗಿದ್ದಾರೆ. ನಿತಿನ್ ಎಂಬುವರು ಕಳೆದ 2 ತಿಂಗಳ ಹಿಂದೆ ಖರೀದಿಸಿದ್ದ ಯಮಹಾ ಬೈಕ್ ಕಳುವಾಗಿದ್ದು, ಪಕ್ಕದ ಮೋಹನ್ ಎಂಬುವರ ಮನೆ ಕಾಂಪೌಂಡ್ ಒಳಗೆ ನಿಲ್ಲಿಸಿದ್ದ ಹೀರೋ ಹೊಂಡಾ ಬೈಕ್ ಕದಿಯಲು ಕಳ್ಳರು ಪ್ರಯತ್ನಿಸಿದ್ದಾರೆ. ಈ ವೇಳೆ ಮಾಲೀಕ ಎಚ್ಚರಗೊಂಡು ಕೂಗಾಡಿದಾಗ ರಸ್ತೆಯಲ್ಲಿ ಬೈಕ್ ಬಿಟ್ಟು ಪರಾರಿಯಾಗಿದ್ದಾರೆ. ಇನ್ನು ಕದ್ದ ಬೈಕ್ ಕಳ್ಳ ಓಡಿಸಿಕೊಂಡು ಹೋಗುವುದು ಮನೆಯೊಂದಕ್ಕೆ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಸಂಬಂಧ ಕೋಲಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನವಸತಿ ಪ್ರದೇಶದಲ್ಲಿ ರಾತ್ರಿ ವೇಳೆ ಪೊಲೀಸ್ ಭದ್ರತೆ ಹೆಚ್ಚಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹಿಂದೂ
ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೆಯುತ್ತಿರುವ ವ್ಯವಸ್ಥಿತ ಪಿತೂರಿಯನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಶ್ರೀ ಧರ್ಮಸ್ಥಳ ಭಕ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಪಾವಗಡ ಪಟ್ಟಣದ ಗುರುಭವನದಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತರು ರಸ್ತೆಯುದ್ದಕ್ಕೂ ಧರ್ಮಸ್ಥಳದ ಪರ ಘೋಷಣೆಗಳನ್ನು ಕೂಗುತ್ತಾ ಶನೈಶ್ಚರ ಸ್ವಾಮಿ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿ ಅನಾಮಿಕ ವ್ಯಕ್ತಿಯನ್ನು ಬಳಸಿಕೊಂಡು ಧರ್ಮಸ್ಥಳದ ಪವಿತ್ರತೆ ಹಾಳು ಮಾಡುತ್ತಿರುವ ಗಿರೀಶ್ ಮಟ್ಟಣ್ಣನವರ, ಮಹೇಶ್ ತಿಮ್ಮರೋಡಿ, ಜಯಂತ್ ಟಿ ಹಾಗೂ ಎಂಡಿ ಸಮೀರ್ ಅವರನ್ನು ತಕ್ಷಣ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ನಂತರ ತಹಸೀಲ್ದಾರ್ ವರದರಾಜು ಅವರಿಗೆ ಮನವಿ ಸಲ್ಲಿಸಲಾಯಿತು. ಶ್ರೀನಿವಾಸಪುರ ತಾಲೂಕು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರಿಂದ ತಾಲೂಕು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಲಾಗಿದ್ದು, ತಾಲೂಕಿನಲ್ಲಿ ಕೆರೆಗಳ ಒತ್ತುವರಿ ತೆರವು ಮಾಡಬೇಕು, ಕೆಸಿ ವ್ಯಾಲಿ ನೀರು ತಾಲೂಕಿಗೆ ಹರಿಸುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಾಯಿತು. ಕಳೆದೊಂದು ಗಂಟೆಯಿಂದ ಪ್ರತಿಭಟನೆ ನಡೆಸುತ್ತಿದ್ದು, ಅಧಿಕಾರಿಗಳು ಒಳ ಹೋಗದಂತೆ ತಾಲೂಕು ಕಚೇರಿಗೆ ಬೀಗ ಜಡಿದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೋಲಾರ ರಸ್ತೆಯ ಅಂಗಡಿಯಲ್ಲಿ ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳರು ಕಳವು ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ವಿಜಯಪುರ ಕೋಲಾರ ರಸ್ತೆ ಕೃಷ್ಣ ಗ್ರಾನೈಟ್ ಅಂಡ್ ಮಾರ್ಬಲ್ ಅಂಗಡಿಯಲ್ಲಿ ಇಬ್ಬರು ಕಳ್ಳರು ಒಳ ಪ್ರವೇಶಿಸಿ ಟಿವಿಗಳನ್ನು ಹೊಡೆದು ಹಾಕಿ ಅಂಗಡಿಯಲ್ಲಿದ್ದ ಲ್ಯಾಪ್ಟಾಪ್, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ವಸ್ತುಗಳನ್ನು ಕಳವು ಮಾಡಿ ಪರಾರಿಯಾಗಿದ್ದಾರೆ. ಸಿಸಿಟಿವಿ ಹೊಡೆದು ಹಾಕುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಿದ್ದು, ಈ ಬಗ್ಗೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಅಂಗಡಿ ಮಾಲೀಕ ಮುಖೇಶ್ ದೂರು ನೀಡಿದ್ದಾರೆ. ರಾತ್ರಿ 11:30ಕ್ಕೆ ಕಳವು ಯತ್ನ ನಡೆದಿದ್ದು, ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯಪುರ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕಾರ್ಯಾಗಾರ ಸೆಪ್ಟೆಂಬರ್ 3ಕ್ಕೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮ. ಗ್ಯಾರಂಟಿ ಯೋಜನೆ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ. ಗಣೇಶ ವಿಸರ್ಜನೆ ವೇಳೆ ಪಟಾಕಿ ವಿಚಾರಕ್ಕೆ ಪೊಲೀಸರ ನಿಂದನೆ ಆರೋಪ. ಚಿಕ್ಕಬಳ್ಳಾಪುರ ಗಂಗಮ್ಮ ಗಣೇಶ ಸಮಿತಿ ಪೊಲೀಸ್ ನಡುವೆ ಬೀದಿ ರಂಪಾಟ. ಪೊಲೀಸರಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ. ಈದ್ ಮಿಲಾದ್ ಹಬ್ಬ ಶಾಂತಿಯುತವಾಗಿ ಆಚರಿಸಲು ಚಿಂತಾಮಣಿ ಪೊಲೀಸರ ಎಚ್ಚರಿಕೆ. ಮುಸ್ಲಿಂ ಮುಖಂಡರ ಶಾಂತಿ ಸಭೆಯಲ್ಲಿ ಪೊಲೀಸರ ಎಚ್ಚರಿಕೆ. ಚಿಂತಾಮಣಿ ಪೊಲೀಸರಿಂದ ಮುಸ್ಲಿಂ ಮುಖಂಡರಿಗೆ ಮಾನದಂಡಗಳು. ಶಾಸಕರ ಕರೆ ಸ್ವೀಕರಿಸದ ಅಧಿಕಾರಿ ಅಮಾನತು ಮಾಡಿ ಆದೇಶ ನೀಡಿದ ಸರ್ಕಾರ. ಅಲ್ಪಸಂಖ್ಯಾತರ ಇಲಾಖೆ ಜಿಲ್ಲಾ ಅಧಿಕಾರಿಗೆ ಅಮಾನತು ಶಿಕ್ಷೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕರೆ ಸ್ವೀಕರಿಸದ ಅಧಿಕಾರಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.